ನಮಸ್ಕಾರ ಸ್ನೇಹಿತರೆ, ಹೊಸದಾಗಿ ಕ್ಯಾಬ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಕ್ಯಾಬ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡ್ತೀರಾ ಫುಲ್ ವಿಡಿಯೋ? ಹಾಗಾದ್ರೆ ಬನ್ನಿ, ಯಾಕೆ ತಡ ಮಾಡೋದು, ಲೆಟ್ಸ್ ಗೋ. ಸ್ನೇಹಿತರೆ, ಈ ಗಾಡಿ ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ ಮಾರುತಿ ಕಂಪ್ನಿದು. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ತರ ಇರುತ್ತೆ ಓಲಾ ಊಬರ್ ಅಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಮತ್ತೆ ಮಾಡ್ಬೋದಾ ಏನು ಅನ್ನೋದನ್ನ, ಅರ್ನಿಂಗ್ಸ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಓಲಾ ಊಬರ್ ಮುಖಾಂತರವಾಗಿ ಈಗ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡ್ ಬರೋಣ. ಸರ್ ಹನುಮಂತನಾ? ಹೌದು ಸರ್ ಬನ್ನಿ, ಲಾಗಪ್ಪ ಮಾಡಿ. ಬನ್ನಿ ಸರ್. ಸರ್ OTP ಹೇಳಿ. 9922. 9922ನಾ? ಓಕೆ, ಎಲ್ಲಿ ಸರ್? ಏರ್ಪೋರ್ಟ್? ಹೌದು ಸರ್ ಒಂದು 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡಿ ಸರ್. 50 ರೂಪಾಯಿ ಎಲ್ಲ ಕೊಡಲ್ಲ ಸರ್, CNG ಎಲ್ಲ ಜಾಸ್ತಿ ರೇಟ್ ಆಗ್ಬಿಟ್ಟಿದೆ ಸರ್. ಅದು ಆಪಲ್ ಏನ್ ತೋರ್ಸುತ್ತೋ ಅಷ್ಟು ನಾವು ಕೊಡ್ಬಲ್ಲೆ. ಕೊಡಿ ಸರ್. ಇಷ್ಟಕ್ಕೆಲ್ಲ ಒಂದು 50 ರೂಪಾಯಿಗೆ ಏನ್ ಸರ್ ಹಿಂದೆ ಮುಂದೆ ನೋಡ್ತೀರಾ? ಅಯ್ಯೋ, ನಮ್ಗೂ 50 ರೂಪಾಯಿ ಹಂಗೆ ಲಾಭ ಬರೋದು. ಹಂಗೆಲ್ಲ ಹೇಳ್ಬೇಡಿ ಸರ್ ನೀವೆಲ್ಲ. ನೋಡ ನಡೀರಿ, ಅಲ್ಲಿ ಹೋದ್ಮೇಲೆ ಏನೋ ಒಂದು ಆಗುತ್ತೆ. ಏನೋ ಕೊಡ್ತೀರಾ, 100 ರೂಪಾಯಿನ ಎಕ್ಸ್ಟ್ರಾ ಕೊಟ್ಬಿಡಿ ಸರ್. ಅತ್ತಿಗೆ ಅದಕ್ಕೆ ನಾ ಕೊಡಲ್ಲ. ಬಿರಿಯಾನಿ ತಿನ್ಕೊಬಿಡ್ತೀವಿ. ಹೋ ಯಪ್ಪ, ಏನ್ ಶೆಕೆನಪ್ಪ, ಆಗಲ್ಲ. ಸ್ನೇಹಿತರೆ, ನಮ್ ಕೈಲಿ ಇದಾಗಲ್ಲ ಸದ್ಯಕ್ಕೆ. ಅಲ್ಲಿ ನೋಡಿ, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಗಾಡಿ ನಮ್ದು. ಇಲ್ಲೇ ಇದೀವಿ. ಒಬ್ರು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ. ಸ್ನೇಹಿತರೆ, ಈ ಸ್ವಿಫ್ಟ್ ಡಿಸೈರ್ ಮಾಲೀಕರಾದ ಹನುಮಂತು ಬ್ರೋ ನಮ್ ಜೊತೆ ಇದ್ದಾರೆ. ಅವ್ರ ಹತ್ರನೇ ಇವತ್ತು ಕೇಳಿ ತಿಳ್ಕೊಳ್ಳೋಣ ಬೆಂಗಳೂರಲ್ಲಿ ಯಾವ ತರ ಇದೆ ಕ್ಯಾಬ್ ಬಿಸ್ನೆಸ್ ಅಂತ. ಹೈ ಬ್ರೋ, ವೆಲ್ಕಮ್ ಟು ಆಪರ್ಚುನಿಟಿ ಬ್ಲಾಗ್ ಚಾನಲ್ಗೆ. ಥ್ಯಾಂಕ್ ಯು. ನಿಮ್ಮ ಸಮಯ ಕೂಡ ಕೊಟ್ಟಿದ್ದಕ್ಕೆ ನಿಮ್ಗೂ ಧನ್ಯವಾದಗಳು ನಮ್ಗೆ ಕರೆದಿದ್ದಕ್ಕೆ. 2025 ಹನುಮಂತ ಬ್ರೋ ಅವ್ರದ್ದು ಬಂದ್ಬಿಟ್ಟು ಇಂಟರ್ವ್ಯೂ ಮಾಡಿದ್ದೆ. ಅದಾದ್ಮೇಲೆ 26 ಇವಾಗ ಮತ್ತೆ ಮಾಡ್ತಾ ಇದ್ದೀನಿ. 25ಗೂ 26ಗೂ ಎಷ್ಟು ವ್ಯತ್ಯಾಸ ಆಗಿದೆ, ಹೇಗಿದೆ ಅರ್ನಿಂಗ್ಸ್? ಮುಂಚೆ ನೀವೇನೋ ಕಂಪ್ನಿಯಲ್ಲಿ ಮಾಡ್ತಿದ್ರಿ ಅಂತ ಹೇಳಿದ್ರೆ ಏನಾಯ್ತದು? ಯಾಕೆ ಕಂಪ್ನಿ ವರ್ಕೌಟ್ ಆಗಲ್ಲ, ನಮ್ಗೆ ಬಿಟ್ಬಿಟ್ರಾ? ಈಗ ಓಲಾ ಊಬರ್ ಮಾಡ್ತಾ ಇದೀನಿ. ಓಲಾ ಊಬರ್ ಅಲ್ಲೇ ಹೇಗಿದೆ, ಪರವಾಗಿಲ್ವಾ? ಕಷ್ಟವಿದ್ ಮಾಡ್ಕೊಂಡ್ರೆ ಐತೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ಇಲ್ಲ. ಹೆಂಗಿರುತ್ತೆ, ಒಂದಿನ ಡ್ಯೂಟಿ ಇರಲ್ಲ, ಓಕೆ, ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅಂದ್ರೆ ಏನಂತೀರಾ, ಹೊಸಬ್ರು ಯಾರಾದ್ರೂ ಕ್ಯಾಬ್ ಹಾಕೋರಾದ್ರೆ? ನಾವು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ ಇವತ್ತು, ಜಾಸ್ತಿ ಎಳ್ದಾಡೋದು ಬೇಡ. ಬ್ರೋ, ಇವತ್ತೊಂದ್ ದಿವಸದಲ್ಲಿ ಈ ಗಾಡಿ ತಗೊಂಡ್ರೆ ದುಡಿಬೋದಾ, ದುಡಿಯಕ್ಕಾಗಲ್ಲ? ಬೆಂಗಳೂರು ತುಂಬಾ ಕಷ್ಟ ಇದೆ ಬ್ರೋ, ತುಂಬಾ ಟಫ್ ಇದೆ. ಕಷ್ಟ ಇದೆ. ಯಾಕೆ, ಏನ್ ರೀಸನ್ ಇಂದ? ರೀಸನ್ ಒಂದೇನಂದ್ರೆ, ಈ ಊಬರ್ ಕಡೆಯಿಂದ ಆಗಿರ್ಲಿ, ಓಲಾ ಊಬರ್ ಕಡೆಯಿಂದ ಆಗಿರ್ಲಿ, ಇವೆಲ್ಲ ತುಂಬಾ ಗಾಡಿಗಳು ಬಿಟ್ಟಿದ್ದಾರೆ ಅವ್ರೆ. ಅವ್ರ ಕಡೆಯಿಂದ ನಮ್ಗೆ ಆರ್ಡರ್ ಬರಲ್ಲ. ಓಕೆ, ನಮ್ಮಂತರಿಗೆಲ್ಲ ಆರ್ಡರ್ ಬರಲ್ಲ. ಅವೆಲ್ಲ ಅವ್ರಿಗೆಲ್ಲ ಫುಲ್ ಆಗಿ ಆಮೇಲೆ ನಮಗೆ ಆರ್ಡರ್ ಬರುತ್ತೆ. ಅದೊಂದು ರೀಸನ್ ಇರ್ಬೋದು. ಓಕೆ, ಮತ್ತೆ ತುಂಬಾ ಜನ ಕ್ಯಾಬ್ ತಗೊಂಡ್ಬಿಟ್ಟು ಓಡಿಸ್ತಾ ಬರ್ತಾ ಇರ್ತಾರೆ. ರೆಂಟಲ್ ಗಾಡಿಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ರೆಂಟಲ್ ಗಾಡಿಗಳು, ಫ್ಲೀಟ್ ಗಾಡಿಗಳು ಅಲ್ವಾ? ಫ್ಲೀಟ್ ಗಾಡಿಗಳು ಆತರ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟು ಓಕೆ, ಸ್ವಲ್ಪ ಕಷ್ಟ ಇದೆ. ಕಷ್ಟ, ಅರ್ನಿಂಗ್ಸ್ ಮಾಡ್ಬೋದು, ಕಷ್ಟ ಬಿದ್ದು ಮಾಡಿದ್ರೆ. ಒಂದು ಆವರೇಜ್ ಆಗಿ ಬ್ರೋ, ನಾನು ಕೂಡ ಕ್ಯಾಬ್ ಓಡಿಸಿದೀನಿ ಮುಂಚೆ. ನಾನು 2019 ಮೇಲೆ ಕ್ಯಾಬ್ ಡಿಪಾರ್ಟ್ಮೆಂಟ್ ಹೋಗಿಲ್ಲ. ಅದು ಬೇರೆ ಕಾರಣ ಇದೆ, ನೋಡೋಣ ಇನ್ ಫ್ಯೂಚರ್ ಅಲ್ಲಿ ಹೇಳ್ಕೊಳಕ್ಕಾದ್ರೆ ಹೇಳೋಣ. ಸೊ ಆ ಟೈಮಲ್ಲಿ ನಾನು ಓಡಿಸ್ತಾ ಇದ್ದಿದ್ದು. ಇವಾಗ ಆವರೇಜ್ ಆಗಿ 6 ವರ್ಷ 7 ವರ್ಷ ಆಗ್ತಾ ಬಂದಿದೆ ನಾನು ಡಿಪಾರ್ಟ್ಮೆಂಟ್ ಇಲ್ಲೆಲ್ಲ. ಅವಾಗ ಬಂದ್ಬಿಟ್ಟು ನಮ್ಗೆ ಆ ಟೈಮಲ್ಲೇ ದಿನಕ್ಕೆ ನಾನು ಏನಿಲ್ಲ ಅಂದ್ರೂ ಒಂದು 3 ಇಂದ 4 ಸಾವಿರ ರೂಪಾಯಿ ಹೊಡಿತಾ ಇದ್ದೆ. ಆ ಟೈಮಲ್ಲಿ ಆವರೇಜ್ ಆಗಿ ಒಂದು 14 ಅವರ್ ಅಷ್ಟು ನಾನು ಓಡಿಸ್ತಿದ್ದೆ. ಇವತ್ತೊಂದು ದಿವಸದಲ್ಲಿ ಕ್ಯಾಬ್ ಬಿಸ್ನೆಸ್ಗೆ ಅಂದ್ರೆ ಎಷ್ಟು ಅವರ್ ಕೊಡ್ಬೇಕಾಗುತ್ತೆ ಟೈಮಿಂಗ್ಸ್? ಅದು ನೀವೇನ್ ಹೇಳಿದಿರೋ 14-15 ಅವರು, ಇವಾಗ ಅಷ್ಟು ಅವ್ರು ಕೊಡ್ಬೇಕಾಗುತ್ತೆ. ಅಷ್ಟು ಅವ್ರು ಕೊಟ್ರೆ ನೀವು ಹೇಳಿದಷ್ಟು ದುಡಿಬಹುದು. ಅಂದ್ರೆ ಕರೆಕ್ಟ್ಗೆ ಟೈಮ್ ವೇಸ್ಟ್ ಮಾಡ್ದಂಗೆ ಆರ್ಡರ್ ಟು ಆರ್ಡರ್ ತಗೊಂಡು ಮಾಡ್ಕೊಂಡ್ರೆ 3,000 2,500 ಅದು ಮಾಡ್ಕೊಂಡು ಹೋಗ್ಬೋದು, ಜೀವನ ಮಾಡ್ಬೋದು. ಓಕೆ, ಇವಾಗ ನಿಮ್ದು ಸ್ವಿಫ್ಟ್ ಡಿಸೈರ್ ಸೆಡನ್ ಗಾಡಿ ಆಗಿರುತ್ತೆ, ಇದು ಬೆಟರಾ ಇಲ್ಲ ಅಂತಂದ್ರೆ ಹೆಚ್ ಬ್ಯಾಕ್ ಬೆಟರಾ? ಇವಾಗೆಲ್ಲ ವ್ಯಾಗನರ್ ಮತ್ತೆ ಸಣ್ಣ ಪುಟ್ಟ ಇದು ಎಸ್ಪ್ರೆಸೋ ಅಂತ ಎಲ್ಲ ಗಾಡಿಗಳು ಬರ್ತಿದ್ವಲ್ಲ, ಅದು ಬೆಟರಾ? ಅಂದ್ರೆ ಇದು ಬಂದ್ಬಿಟ್ಟು ನಿಮ್ಗೆ ಲೋಕಲ್ಗೂ ಆಗುತ್ತೆ, ಬೆಂಗಳೂರು ಸರೌಂಡಿಂಗ್ ಹೊಡೆಯಕ್ಕೂ ಆಗುತ್ತೆ, ಬೆಂಗಳೂರು ಔಟ್ ಸೈಡ್ ಎಲ್ಲ ಹೋಗ್ಬೋದು. ಗಿರಾಕಿ ಸಿಕ್ಕಿದ್ರೆ ಟ್ರಾವೆಲ್ ಏನಾದ್ರು ಅಟ್ಯಾಚ್ ಮಾಡಿದ್ರಾ? ಇಲ್ಲ, ಸದ್ಯಕ್ಕೆ ಅಟ್ಯಾಚ್ ಮಾಡಿಲ್ಲ. ನಾವು ಬರೀ ಓಲಾ ಓಬರ್ ಹತ್ರ ಮಾಡ್ತಾ ಇದೀವಿ ಅಷ್ಟೇ. ಇದ್ರಲ್ಲೇ ಮಾಡ್ತಾ ಇದೀವಿ, ರ್ಯಾಪಿಡೋ ತರ ಅದರಲ್ಲೇ ಮಾಡ್ತಾ ಇದೀವಿ. ಇದು ಏನ್ ಬೆಸ್ಟ್ ಅಂದ್ರೆ, ಈ ತರ ಹೊರಗಡೆ ಎಲ್ಲ ಹೋಗ್ಬೇಕಂದ್ರೆ ಕಂಫರ್ಟ್ ಇರುತ್ತೆ, ಜಾಸ್ತಿ ಪೈನ್ ಇರಲ್ಲ, ಅದಿರಲ್ಲ, ಕಂಫರ್ಟ್ ಇರುತ್ತೆ ಕುತ್ಕೊಳ್ಳೋಕೆ. ಹಂಗಿರಲ್ಲ, ಸ್ವಲ್ಪ ಇಬ್ಬಂದಿ. ಅದೇನಿದ್ರು ಮಿನಿ ಗಾಡಿ ಸಿಟಿಗೆ ಮಾತ್ರ. ಅರ್ನಿಂಗ್ಸ್ ಕೂಡ ಇದಕ್ಕಿಂತ ಅದು ಸ್ವಲ್ಪ ಕಮ್ಮಿನೇ ಆಗುತ್ತೆ. ಅದ್ರಲ್ಲಿ ಕಮ್ಮಿ ಕೊಡ್ತಾನೆ. ಆವರೇಜ್ ಎಷ್ಟು ಮಾಡ್ಬೋದು? ಇವಾಗ ವ್ಯಾಗನರ್ ಗಾಡಿ ತಗೊಂಡ್ರೆ ಈ ಗಾಡಿಗೂ ಎಷ್ಟು ನೀವು ಅಂದಾಜಾಗಿ ಎಷ್ಟು ಮಾಡ್ಬೋದು? ಅದು ನಾನೇನಂದು ಓಡಿಸಿಲ್ಲ, ನಾನು ಕೇಳಿದ ಪ್ರಕಾರ ಹೆಂಗೆ ಅಲ್ಲ ನಿಮ್ಗೆ ಅನ್ಸಿದ್ದು. ಡ್ರೈವರ್ ಸಿಗ್ದಾಗ ಕೇಳ್ತಾ ಇರ್ತೀವಲ್ಲ, ಎಷ್ಟು ಮಾಡಿ ಎಷ್ಟು ಅಂತ ಅಂದಾಗ ಅವ್ರು ಹೇಳ್ತಾರೆ 2,500 ಮಾಡಿದೆ, 3,000 ಮಾಡಿದೆ, ಒಬ್ಬೊಬ್ಬ ಹೇಳ್ತಾನೆ 5,000 ಮಾಡಿದೆ ಅಂತ ಹೇಳ್ಬಿಟ್ಟು. ಇರ್ಬೋದೇನೋ, ಕಷ್ಟ ಮಾಡಿರ್ಬೋದೇನೋ, ಅವ್ನು ಗೊತ್ತಿಲ್ಲ. ಮಾಡ್ಬೋದು, ಒಬ್ಬೊಬ್ರು ಮಾಡ್ತಾರೆ, ಹೌದು. ಏನೋ ಒಂದು 3-4 ಅವರ್ಸ್ ಡ್ಯೂಟಿ ನಿದ್ದೆ ಮಾಡ್ಕೊಂಡು ಮಾಡಿರ್ಬೋದೇನೋ, ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಹೇಳಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ಒಂದು 2:30 3 ಮಾಡ್ಕೋಬಹುದು. ಬೆಳಿಗ್ಗೆ ಒಂದು 4 ಗಂಟೆ, ಒಂದು 5 ಗಂಟೆ 6 ಗಂಟೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೊಂಡು ಸಾಯಂಕಾಲ ಒಂದು 8 ಗಂಟೆ 9 ಗಂಟೆ ಒಳಗೆ ಮಾಡ್ಕೊಂಡ್ರೆ ಆರಾಮಾಗಿ ಆಗುತ್ತೆ. ಅಂದ್ರೆ ಅದು ಟೈಮ್ ವೇಸ್ಟ್ ಮಾಡಬಾರ್ದು. ಮಧ್ಯದಾಗೆ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ದುಡ್ಮೆ ಕೆಟ್ಟೋಗ್ಬಿಡುತ್ತೆ. ಓಕೆ, ಇವಾಗ ನಮ್ಮ ಆಟೋಗಳಿಗೆಲ್ಲ ನಾನು ಆಟೋ ಓಡಿಸೋದು, ನಮ್ಮ ಆಟೋಗಳಿಗೆ ಬಂದ್ಬಿಟ್ಟು ಈಗ ಬೆಳಗ್ಗೆ ಒಂದು 5 ಗಂಟೆ 6 ಗಂಟೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ, ಒಂದು 11 ಗಂಟೆ ಅಷ್ಟರಲ್ಲಿ ನಿಂತೋಗುತ್ತೆ.
ಆಮೇಲೆ ಮತ್ತೆ ಒಂದ್ 4 ಗಂಟೆಯಿಂದ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಹೌದು. ರಾತ್ರಿ 9 ಗಂಟೆವರೆಗೂ ಅದೇ ತರನೇ ಇರೋದ ಸೇಮ್ ಇರುತ್ತೆ ಸೇಮ್ ಪೀಕ್ ಅವರ್ ಅಲ್ಲೇ ಓಡ್ತಾ ಇರೋದು ಬಾಕಿ ಟೈಮಲ್ಲಿ ಇವಾಗ ಆಟೋಕ್ಕೂ ಇದಕ್ಕೂ ಅಡ್ವಾಂಟೇಜ್ ಏನಂದ್ರೆ ನಮ್ಗೆ ಏರ್ಪೋರ್ಟ್ ಡ್ಯೂಟಿ ಬೀಳ್ತಾರೆ ನಮ್ಗೆ. ಇದು ಏರ್ಪೋರ್ಟ್ಗೆ ಹೋಗ್ಬೋದು ಏರ್ಪೋರ್ಟ್ಗೆ ಹೋಗ್ಬೋದು, ಅದು ಏರ್ಪೋರ್ಟ್ಗೆ ಹೋಗಂಗಿಲ್ಲ. ಅಲ್ಲಿ ನಮ್ಗೆ ಏನಾದ್ರು ಏರ್ಪೋರ್ಟ್ ಹಿಂಗ್ ಹೋಗಿ ಬಂದ್ರೆ ಹೋಗ್ಬೇಕಾದ್ರೆ ಸ್ವಲ್ಪ ಒಳ್ಳೆ ಅಮೌಂಟ್ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಅಮೌಂಟ್ ಆಗುತ್ತೆ. ಹೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ ಬರ್ಬೇಕಾದ್ರೆ ಸ್ವಲ್ಪ ಆವ್ರೇಜ್ ಕೋರ್ಮಂಗ್ಲಿಂದ ಏರ್ಪೋರ್ಟ್ ಹೋಗ್ಬೇಕಂದ್ರೆ ಎಷ್ಟಾಗ್ಬೋದು? ಇಲ್ಲಿ ನನ್ನ ಪ್ರಕಾರ ಒಂದು 45 ಕಿಲೋಮೀಟರ್ಸ್ ಇದೆ ಅನ್ಸುತ್ತೆ. ಇಲ್ಲಿ 45 ಕಿಲೋಮೀಟರ್ 45 ಇದೆ. 45ಗೆ ನಮ್ಗೆ ಒಂದು ಡಿಪೆಂಡ್ ಪೀಕ್ ಅವರ್ ಬಿಟ್ಟು ಕೊಡ್ತಾನೆ. ಪೀಕ್ ಅವರ್ ಅಲ್ಲಿ ಅಂದಾಜಿಗೆ ಎಷ್ಟು ಬರ್ಬೋದು? ಪೀಕ್ ಅವರ್ ಆದ್ರೆ ಒಂದು 800-900 ಕೊಡ್ತಾನೆ. 800 ಅವರನ್ನು ಕೊಡ್ತಾನೆ ಒಂದು ಟೈಮು. ಆವಾಗ ಎಲ್ಲ ಟೋಲ್ ಎಲ್ಲ ಒಂದು 120 ರೂಪಾಯಿ ಟೋಲ್ ಆಗುತ್ತೆ. ಟೋಲ್ ಎಲ್ಲ ಕಟ್ ಮಾಡಿ ನಮ್ಗೊಂದು 800 ರೂಪಾಯಿ ಬರುತ್ತೆ. ನಿಮ್ ಗ್ಯಾಸ್ ಎಷ್ಟು ಹೋಗ್ಬೋದು? ಗ್ಯಾಸ್ ಇಲ್ಲಿದಕ್ಕೆ ಒಂದು 2 kg ಗ್ಯಾಸ್ ಹೋಗ್ಬೋದು ಅಷ್ಟೇ. 2 kg ಗ್ಯಾಸ್ ಹೋಗುತ್ತೆ. ಡಿಪೆಂಡ್, ಅದು ಟ್ರಾಫಿಕ್ ಇಲ್ಲ ಅಂದ್ರೆ ಇನ್ನೂ ಕಮ್ಮಿ ಆಗ್ಬೋದು. ಟ್ರಾಫಿಕ್ ಇದ್ರೆ ಸ್ವಲ್ಪ ಜಾಸ್ತಿ ಹೋಗ್ಬೋದು. AC ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇಳಿಬಹುದು. ಅದು ಡಿಪೆಂಡ್ ಡ್ರೈವರ್ ಮೇಲೆ ಇರುತ್ತೆ. ಅದು ಯಾವ 200 ರೂಪಾಯಿ ಅನ್ಕೋಬಹುದು. 200 ರೂಪಾಯಿ ಗ್ಯಾಸ್ ಖರ್ಚು ಆಗುತ್ತೆ, 600 ರೂಪಾಯಿ ಉಳ್ಕೊಳುತ್ತೆ ನಿಮ್ಗೆ. ಹಾಗೆ ಬ್ರೋ, ಈಗ 600 ರೂಪಾಯಿ ಉಳಿಯುತ್ತೆ ಅಂತ ಹೇಳಿದ್ರಿ, ಸರಿನಾ? ಇದ್ರಲ್ಲಿ ವೇರಿಯಂಟ್ ಅಂತ ಅಂದ್ಬಿಟ್ಟು ಎಷ್ಟು ಖರ್ಚು ಬರ್ಬೋದು? ಅಂದ್ರೆ ವೇರಿಯಂಟ್ ಅಂತಂದ್ರೆ ಇವಾಗ 200 ರೂಪಾಯಿ ನೀವು ಗ್ಯಾಸ್ ಹೋಗುತ್ತೆ, ಮತ್ತೆ ಅಡಿಷನಲ್ ಖರ್ಚು ಬರುತ್ತಲ್ಲ, ಸರ್ವಿಸ್ ಆಗಿರ್ಲಿ, ಟೈರ್ ಉಜ್ಜೋಗೋದಾಗಿರ್ಲಿ, ಗಾಡಿ ಮೇಂಟೆನೆನ್ಸ್ ಆಗಿರ್ಲಿ, ಅದ್ರಲ್ಲಿ ಒಂದು ಆವರೇಜ್ ಎಷ್ಟು ಬರ್ಬೋದು? ಅಂದ್ರೆ ಆತರ ಎಲ್ಲ ಲೆಕ್ಕ ಹಾಕೊಂಡ್ರೆ ನಾವು ಡ್ಯೂಟಿ ಮಾಡಲ್ಲ. ಡ್ಯೂಟಿ ಮಾಡಕ್ ಆಗಲ್ಲ. ಬಟ್ ಏನಂತಂದ್ರೆ ಒಂದಲ್ಲ ಒಂದ್ ದಿವಸ ಅಂತ ಖರ್ಚು ಬಂದೇ ಬರುತ್ತೆ. ಟೈರ್ ಹೋಗೋದು ಇದೆಲ್ಲ ಹೌದು, ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ಲೇಬೇಕಾಗುತ್ತೆ ನಾವು. ಟೈರು ಅವೆಲ್ಲ ಮಾಡ್ಬೇಕಾಗುತ್ತೆ. ಬಟ್ ಪ್ರತಿಯೊಂದು ರೈಡ್ಗೂ ಮಾಡಕ್ಕೆ ಆಗಲ್ಲ. ಒಂದು ರೈಡಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ, ಒಂದು ರೈಡಲ್ಲಿ ಹೋಗುತ್ತೆ. ನಾವು ಓವರ್ ಆಲ್ ಮಂತ್ಲಿ ಇಷ್ಟ ಅಂತ. ಆ ಕಡೆ ಏರ್ಪೋರ್ಟ್ ಇಂದ ಈ ಕಡೆಗೆ ಆದ್ರೆ ಸಿಟಿಗಾದ್ರೆ ಎಷ್ಟು ಸಿಗುತ್ತೆ? ಸಿಟಿಗಾದ್ರೆ ಅದು ನಿಮ್ ತರಾನೆ. ಪೀಕ್ ಅವರ್ಸ್ ಇದ್ರೆ ಸ್ವಲ್ಪ ಜಾಸ್ತಿ ಕೊಡ್ತಾನೆ, ಪೀಕ್ ಅವರ್ಸ್ ಇಲ್ಲಾಂದ್ರೆ ಕಮ್ಮಿ ಕೊಡ್ತಾನೆ. ಒಂದು ಆವರೇಜ್ ಆಗಿ ಅಂದ್ರೆ ಒಂದು 12-13 ರೂಪಾಯಿ ಕೊಟ್ರೆ ಅದೇ ಹೆಚ್ಚು. 12-13 ರೂಪಾಯಿ ಕೊಟ್ರೆ ಅದೇ ಹೆಚ್ಚು. ಅಂದ್ರೆ ಅಲ್ಲಿಗೆ ನೀವ್ ಹೇಳೋ ಲೆಕ್ಕ ನೋಡಿದ್ರೆ 200 ರೂಪಾಯಿ ಗ್ಯಾಸ್ ಹೋದ್ರು 600 ರೂಪಾಯಿ ಉಳ್ಕೊಳುತ್ತೆ. 600 ರೂಪಾಯಿ ಪ್ಲಸ್ ಆ ಕಡೆಯಿಂದ ಒಂದು 500 ರೂಪಾಯಿ, 1100 ರೂಪಾಯಿ. ಟೈಮಿಂಗ್ಸ್ ಎಷ್ಟು ಆಗ್ಬೋದು? ನೀವು ಏರ್ಪೋರ್ಟ್ ಹೋಗಿ ಇಮಿಡಿಯೇಟ್ ಸಿಗುತ್ತಾ ಡ್ಯೂಟಿ? ಒಂದೊಂದ್ ಟೈಮ್ ಸಿಗುತ್ತೆ, ಆಲ್ಮೋಸ್ಟ್ ಸಿಗ್ತವೆ. ಸ್ವಲ್ಪ ಒಂದೊಂದ್ ಟೈಮ್ ಸಿಗಲ್ಲ. ಒಂದು 2 ಅವರ್ ಆದ್ರೂ ವೇಟ್ ಮಾಡ್ಬೇಕಾ? ಮಾಡ್ಲೇಬೇಕು. 2 ಅವರ್ ವೇಟ್ ಮಾಡ್ಬೇಕು. 2-3 ಅವರ್ ಬೇಕೇ ಬೇಕಲ್ಲ? 2 ಅವರ್ ಅಂದ್ರೆ ಮಿನಿಮಮ್ ಹೋಗಿಲ್ಲ ಒಂದ್ ಟೈಮ್ ಆಟೋ ಬೀಳ್ತವೆ. ಹೋಗಕ್ಕೆ 1 ಅವರ್ ಅನ್ಕೊಳ್ಳಿ, ಬರಕ್ಕೆ 1 ಅವರ್ ಅಂತ ಇಟ್ಕೊಳ್ಳಿ. ಅಲ್ಲೊಂದು ವೇಟಿಂಗ್ ಟೈಮ್ 3 ಅವರ್ ಅನ್ಕೊಂಡ್ರು 5 ಅವರ್ ಟೈಮಿಂಗ್ಸ್ ಏರ್ಪೋರ್ಟ್ ಡ್ಯೂಟಿ ಕೊಡ್ಲೇಬೇಕು. 1100 ರೂಪಾಯಿಗೋಸ್ಕರ ಖರ್ಚೆಲ್ಲ ಈ ಖರ್ಚು ಕಳೆದ್ರೆ ಸಿಗುತ್ತೆ. ಆಮೇಲೆ ಅಡಿಷನಲ್ ಇಲ್ಲೆಲ್ಲ ಸಿಟಿನಲ್ಲಿ ಓಡಿಸಿದ್ರೆ ಆಕ್ಚುಲಿ ನಮ್ಮ ಆಟೋ ರೇಟ್ ಗಿಂತ ನಿಮ್ಮ ಕ್ಯಾಬ್ ರೇಟ್ ಕಮ್ಮಿ ಇದೆ. ಹೌದು ಅಲ್ವಾ? ಅದನ್ನ ನಾನು ನೋಡ್ದಂಗೆ ಆ ತರ ಕೂಡ ಇದೆ. ಹೇಳ್ಬೇಕು ಅಂತಂದ್ರೆ ನೋಡಿ, ನಮ್ಮ ಆಟೋಕ್ಕಿಂತನ ಕ್ಯಾಬ್ ರೇಟ್ ಕಮ್ಮಿ ಇರೋದು. ತುಂಬಾ ಜನ ಕ್ಯಾಬ್ ನ ಬುಕ್ ಮಾಡ್ತಾರೆ. ಏನಂತಾರೆ ಇದ್ರ ಬಗ್ಗೆ? ಹೌದು, ಆಟೋ ರೇಟೇ ಜಾಸ್ತಿ ಇದೆ, ಬಟ್ ನಮ್ಗೆ ಕೊಡೋದು ಕಮ್ಮಿ ಇದೆ. ಕ್ಯಾಬ್ ಅಲ್ಲ ಏನ್ರಿ ನಮ್ಗಿಂತ ಕಮ್ಮಿ ಐತೆ ಕಣ್ರಿ ನಿಮ್ದು? ಅಲ್ಲ ರೀ, ನಮ್ಮ ಆಟೋಕ್ಕಿಂತ ಕಮ್ಮಿ ಗಾಡಿಗೆ ತುಂಬಾ ಕಮ್ಮಿ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಓಡ್ತಾ ಇದೆ. ಹಂಗಾದ್ರೆ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಬರುತ್ತಲ್ಲ? ಹೌದಾ? ನಿಮ್ಗೆ ಆಟೋದಲ್ಲಿ ಬರೋಂತಾರು ಇವಾಗ ಎಕ್ಸಾಂಪಲ್ ಮೇಲ್ ಅಂಡ್ ಫಿಮೇಲ್ ತಗೊಂಡ್ರೆ ನಿಮ್ಗೆ ಯಾರು ಜಾಸ್ತಿ ಬುಕ್ ಮಾಡ್ತಾರೆ? ಫಿಮೇಲ್. ಯಾಕಾಗಿ ಬುಕ್ ಮಾಡ್ತಾರೆ ಅಂತ ಗೊತ್ತಾ? ನಿಮ್ ಕಾರಲ್ಲಿ ಬಂದು ಎಷ್ಟೋ ಜನ ಮಾಮಿ ಮಾಡ್ಕೊಂಡು ಅದೇ ಹೋಗ್ತಾರೆ. ಅಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಏನಕ್ಕೆ? ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದೀನಿ. ಅಂದ್ರೆ ನಮ್ ಕಾರಲ್ಲಿ ಸದ್ಯ ಮಾಡಿಲ್ಲ, ನಾನು ಕೇಳ್ಪಟ್ಟಿದ್ದೀನಿ ಆತರ. ಲೇಡೀಸ್ ಬರ್ತಾರಲ್ಲ, ಎಲ್ಲಾರ ಹತ್ರ ಮಾತಾಡಕ್ಕಾಗಲ್ಲ, ಯಾರೋ ಸ್ವಲ್ಪ ಜನ ಕಾನ್ವರ್ಸೇಷನ್ ಮಾಡೇ ಮಾಡ್ತಾರೆ. ಅವ್ರು ಹೇಳ್ತಿರ್ತಾರೆ, ಸರ್ ನನ್ ಕಾರಲ್ಲಿ ಆಗಲ್ಲ, ನನಗೆ ವಿಂಡೋ ಓಪನ್ ಮಾಡಿ AC ಹಾಕ್ಬೇಡಿ, ನಾನು ವಾಮಿಟ್ ಸೆಷನ್ ಆಗುತ್ತೆ, ನಾನು ಅದಕ್ಕೆ ಆಟೋ ಬುಕ್ ಮಾಡ್ಕೊಳ್ತೀನಿ. ಯಾವಾಗೂ ಆಟೋ ಬುಕ್ ಆಗ್ಲಿ, ಅದಕ್ಕೆ ಕಾರ್ ಬುಕ್ ಮಾಡ್ಕೊಂಡೆ ಅಂತ. ಮತ್ತೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತೀವಿ, ನೋಡಿದ್ರೆ ಬರೀ ಕ್ಯಾಬ್ ಬುಕ್ ಮಾಡಲ್ಲ, ಕ್ಯಾಬ್ ಅಲ್ಲಿ AC ಹಾಕಲ್ಲ ಅಂತ ಅನ್ಬಿಟ್ಟು ಅಷ್ಟೊಂದು ಬಡ್ಕೊಂತಾರೆ. ಎಂಪ್ಲಾಯ್ಸ್ ಯಾರು ಇರ್ತಾರೋ ಅವ್ರು ಆಲ್ರೆಡಿ ಸ್ವಲ್ಪ ಜನ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಕೆಲವೊಬ್ರು ಆಲ್ರೆಡಿ ಅದು ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಅವ್ರು ನಾನ್ AC ಓಡೋದು ಸ್ವಲ್ಪ ಕಷ್ಟ ಇರ್ತದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬುಕ್ ಮಾಡೋದು ನಾನ್ AC ಬುಕ್ ಮಾಡ್ತಾರೆ, ಬಂದು AC ಹಾಕೊಂತಾರೆ. ಹಿಂಗಾಗುತ್ತೆ. ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ನನಗೆ ಒಬ್ರು ಮೇಡಮ್ ಬಂದಿದ್ರು ಆಟೋದಲ್ಲಿ. ಬಜಾಜ್ ಕ್ಯೂಟ್ ಗಾಡಿ ನೋಡಿದ್ರಲ್ಲ, 4 ವೀಲ್. ಆ ಕ್ಯೂಟ್ ಗಾಡಿನಲ್ಲಿ ಒಬ್ರು ಹೇಳ್ತಿದ್ರು, ಸರ್ ಒಂದ್ಸತಿ ನಾನು ಈ ಗಾಡಿಗೆ ಹತ್ತದೆ, ನನ್ಗೆ ತುಂಬಾನೇ ಒಂಥರ ಭಯನೂ ಆಗೋಯ್ತು. ಯಾಕೆ ಮೇಡಮ್ ಅಂತ ಕೇಳ್ದೆ. ಅಲ್ಲ ಸರ್, ನಿಮ್ಮ ಆಟೋದಲ್ಲಾದ್ರೆ ಸುತ್ತ ಓಪನ್ ಇರುತ್ತೆ, ಕಿರ್ಚ್ಕೋಬಹುದು ಏನಾದ್ರು. ಅವ್ರ ಮೈಂಡ್ ಹೆಂಗ್ ಹೋಗಿದೆ, ಅವ್ರು ಹೇಳ್ತಿರೋದೇನಂದ್ರೆ, ಇದ್ರ ಆಟೋದಲ್ಲ ಕಿರ್ಚ್ಕೋಬಹುದು ಸರ್, ಕ್ಯಾಬ್ ಅಲ್ಲಾದ್ರೆ ಆ ಗಾಡಿನಲ್ಲಾದ್ರೆ ಹೆಂಗೆ ಸರ್, ಏನ್ ಮಾಡಕ್ಕಾಗುತ್ತೆ ಸರ್, ಲಾಕ್ ಮಾಡ್ಬಿಟ್ರೆ ಅಂತ ಹೇಳ್ತಾರೆ. ಸೊ ಈ ತರ ಎಲ್ಲ ಮೈಂಡ್ ಸೆಟ್ ಅಲ್ಲಿ ಕೂಡ ಇರ್ತಾರೆ. ಈ ಜಮಾನಕ್ಕೂ ಅವ್ರು ಆತರ ಆಲೋಚನೆ ಮಾಡಿದ್ರೆ ಗ್ರೇಟ್ ಅನ್ಬೋದು ಅಲ್ವಾ? ಸೊ ಇವತ್ತಿನ ದಿವಸದಲ್ಲಿ ಹೆಂಗೆ ಬ್ರದರ್, ಹೆಂಗ್ ಮಾಡ್ಬೋದಾ ಮಾಡ್ಬಾರ್ದಾ? ಹೊಸ ಗಾಡಿ ಹಾಕೊಳೋದು ಒಳ್ಳೇದಾ ಇಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳೋದು ಒಳ್ಳೇದಾ? ಬ್ರೋ, ನನ್ ಪ್ರಕಾರ ನೀವು ಹೊಸ ಗಾಡಿ ತಗೊಂಡು ಒಳ್ಳೇದೇ. ಯಾಕೆ ಅಂದ್ರೆ ನಿಮ್ಗೆ ಏನು ಖರ್ಚು ಬರಲ್ಲ, ರಿಪೇರಿ ಬರಲ್ಲ. ಇವಾಗ ಏನಾಗುತ್ತೆ, ಸೆಕೆಂಡ್ಸ್ ತಗೊಂಡ್ರೆ ಯಾವಾಗ ಏನಂತ ಗೊತ್ತಿರಲ್ಲ. ಅದ್ಮೇಲೆ ಅನುಭವ ಇದ್ದು ಎಕ್ಸ್ಪೀರಿಯನ್ಸ್ ಇರೋಂತಾರ ತಗೊಂಡು ಏನೋ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀನೋ ಅಂತವ್ರಿಗೆ ಓಕೆ. ಸೆಕೆಂಡ್ ಹ್ಯಾಂಡ್ ಏನು ಗೊತ್ತಿಲ್ಲ ಹೊಸ ಬರ್ತೀನೋ ಅಂತವ್ರಿಗೆ ಫೀಲ್ಡ್ಗೆ ಕಮಿಟ್ಮೆಂಟ್ ಏನು ಇಟ್ಕೊಂಡು ಬರಬೇಡಿ ಅಂತ ಹೇಳ್ತೀನಿ ನಾನು ಈ ಫೀಲ್ಡ್ಗೆ.
ಕಮಿಟ್ಮೆಂಟ್ ಏನಕ್ಕೆ ಹೋಗಿ ಬಂದ್ರೆ, ಯಾಕಂದ್ರೆ ಇದು ಡ್ಯೂಟಿ ಹೆಂಗಿರುತ್ತೆ ಅಂದ್ರೆ ಒಂದೊಂದು ಟೈಮ್ ಫುಲ್ ಹೈಪ್ ಇರುತ್ತೆ, ಒಳ್ಳೆ ಡ್ಯೂಟಿ ಕೊಡ್ತಾನೆ, ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ. ಮಳೆ ಬಂದಾಗ ಒಂದೊಂದ್ಸತಿ ಆ ಟೈಮಲ್ಲಿ ಹೊಡಿಯಕ್ಕಾಗಲ್ಲ, ಟೈಮ್ ಅಲ್ಲಿ ಆ ಟೈಮ್ ಹೊಡಿಯಕ್ಕಾಗಲ್ಲ ಮಳೆ ಯಾಕಂದ್ರೆ ಟ್ರಾಫಿಕ್ ಆಗ್ಬಿಡುತ್ತೆ. ಮೇನ್ ಏನಂದ್ರೆ ಭಯ ಆಗ್ಬಿಡುತ್ತೆ ಕಾರ್ ಹೊರಿತಾ ಯಾಕೆ ಮಳೆ ಬಂದಾಗ. ಈ ಒಂದು ಸಿಚುವೇಶನ್ ನೋಡ್ಕೊಂಡ್ರೆ ಮುಂದೇನು ಕಾಣಿಸೋದಿಲ್ಲ, ಅಷ್ಟು ಹೆವಿ ಮಳೆ ಬರುತ್ತೆ. ಮತ್ತೆ ಎಲ್ಲೆಲ್ಲಿ ಗುಂಡಿದೆ ಅಂತ ಗೊತ್ತಾಗಲ್ಲ. ಬೆಂಗಳೂರು ಕತೆ ಎಲ್ಲಾ ಕಡೆ ಒಂದೇ ತರ ಹಂಗಾಗ್ಬಿಟ್ಟಿದೆ. ಹಂಗಾಗ್ಬಿಟ್ಟು ಸ್ವಲ್ಪ ಕಷ್ಟ ಇದೆ. ಏನು ಕಮಿಟ್ಮೆಂಟ್ ಇಲ್ಲ ನನಗೆ. ನಾನು ತಿಂಗಳ EMI, ಕಾರ್ದೊಂದು EMI ಬರುತ್ತೆ, ಮನೆ ರೆಂಟ್ ಬರುತ್ತೆ, ಮನೆ ಖರ್ಚಿಗಾದ್ರೆ ಸಾಕು ಅಂದ್ರೆ ಆರಾಮ ಒಂದು 3 years ಮಾಡ್ಕೊಂಡ್ರೆ ಮನೆ ರೆಂಟ್ ಕೊಟ್ಕೊಂಡು ಜೀವನ ಮಾಡ್ಕೊಂಡು ಈಟ ಹಿಂದಕ್ಕೆ ಹಾಕೊಂಡು ಕಾರ್ ನಮ್ದು ಮಾಡ್ಕೋಬಹುದು, ಸ್ವಂತ ಮಾಡ್ಕೋಬಹುದು. ಇನ್ನು ಅದಕ್ಕೂ ಮೀರಿ ನನ್ಗೆ ಕಮಿಟ್ಮೆಂಟ್ ಐತೆ ಅಂದ್ರೆ ಅವನು ಯಾವ ತರ ದುಡಿಬೇಕಂದ್ರೆ ಅವನಿಗೆ ಬಿಟ್ಟಿದ್ದು. ಯಾಕಂದ್ರೆ ಡೇ ನೈಟ್ ಮಾಡಿರೋ ಎಂತ ಕಿಲಾಡಿ ಆದ್ರೂ ಕೂಡ ನಾವ್ ಹಂಗ್ ಮಾಡ್ಬಿಡ್ತೀವಿ, ನಾವ್ ಇಷ್ಟು ದುಡ್ದು ಬಿಡ್ತೀವಿ, ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತೀವಿ. ಎಂತ ಕಿಲಾಡಿ ಆದ್ರೂ ಕೂಡ 1 ತಿಂಗಳು 2 ತಿಂಗಳು ಅಷ್ಟೇ, ಆಮೇಲೆ ಬಾಡಿ ರೆಸ್ಟ್ ಕೇಳುತ್ತೆ, ಸಪೋರ್ಟ್ ಮಾಡಲ್ಲ. ನೀವ್ ಹೇಳೋ ಪ್ರಕಾರ ಹೊಸ ಗಾಡಿ ತಗೊಂಡ್ರೆ ಮೇಂಟೆನೆನ್ಸ್ ಕಮ್ಮಿ ಬರುತ್ತೆ, ಒಂದ್ 3-4 ವರ್ಷ ಏನು ಪ್ರಾಬ್ಲಮ್ ಇರೋದಿಲ್ಲ, ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ರೆ ಮೇಂಟೆನೆನ್ಸ್ ಕಮ್ಮಿ ಅನ್ನೋದಕ್ಕಿಂತ 1 ವರ್ಷವರೆಗೂ ನಮ್ಗೆ ಖರ್ಚು ಬರಲ್ಲ. ಆದ್ರೆ ಸೇಫ್ಟಿಗೆ ದುಡ್ಕೋಬಹುದು. ನೀವು ಕಂಪ್ನಿನಲ್ಲಿ ಅಟೆಂಡ್ ಮಾಡಿದ್ರಲ್ಲ, ಏನು ಯಾಕೆ ತೆಗ್ದಾಕೊಂಡ್ರಿ? ಕಂಪ್ನಿಲಿ ಅಟ್ಯಾಚ್ ಮಾಡಿದ್ವಿ, ನಮ್ಗೆ ಯಾಕೋ ಸೆಟ್ ಆಗ್ಲಿಲ್ಲ. ಅಂದ್ರೆ ರೇಟ್ ಸೆಟ್ ಆಗಿಲ್ವಾ? ರೇಟ್ ಎಲ್ಲ ಚೆನ್ನಾಗಿಲ್ಲ, ಎಲ್ಲ ಚೆನ್ನಾಗಿತ್ತು, ನಾವೇ ಮಾಡ್ಲಿಲ್ಲ ಅಷ್ಟೇ. ಅಲ್ಲ, ನಿಮ್ ಗಾಡಿ ಮೇಲೆ ಲೋನ್ ಇದೆಯಾ? ಇದೆ, ಲೋನ್ ಕಟ್ತಾ ಇದೀರಾ? ಇನ್ನೂ ಕಟ್ತಾ ಇದೀನಿ. ಅಂದ್ರೆ ಈಗ ಓಲಾ ಊಬರ್ ಮಾಡ್ಕೊಂಡೆ ಮಾಡ್ತಾ ಆಕ್ಚುಲಿ ನೀವು ಬೇರೆ ಯಾರೋ ಡ್ರೈವರ್ ಇಟ್ಟಿದ್ದೀರಲ್ಲ? ಇಟ್ಟಿದ್ದೆ ಮುಂಚೆ, ಇವಾಗ ಇಟ್ಟಿಲ್ಲ. ಇವಾಗ ಇಟ್ಟೆಲ್ಲ ನೀವೇ ಮಾಡ್ತೀವಿ? ಮಾಡ್ತೀವಿ. ಓಕೆ, ಎಷ್ಟು ಬರ್ತಿದೆ ಬ್ರೋ ನಿಮ್ ಗಾಡಿಗೆ ಲೋನು? ನಾನು 4 ವರ್ಷಕ್ಕೆ ಹಾಕಿಸ್ಕೊಂಡಿದ್ದೀನಿ, 18,000 ಬರುತ್ತೆ. 18,000 4 ವರ್ಷಕ್ಕೆ. 4 ವರ್ಷಕ್ಕೆ ಹಾಕಿಸ್ಕೊಂಡು. ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ? ಡೌನ್ ಪೇಮೆಂಟ್ 3 ಲಕ್ಷ ಮಾಡಿದ್ದೀನಿ. ಯಾವ ಮಾಡ್ಲು? 25 ಮಾಡ್ಲು. 25 ಮಾಡ್ಲು. ಓಕೆ, ಡೌನ್ ಪೇಮೆಂಟ್ 2 ಲಕ್ಷನಾ? 3 ಲಕ್ಷ. 3 ಲಕ್ಷ ಡೌನ್ ಪೇಮೆಂಟ್. ಹಾಗಾದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿ ನಿಮ್ ಲೆಕ್ಕಾಚಾರದಲ್ಲಿ ಒಂದು 25 ಮಾಡ್ಲಾದ್ರೆ ಎಷ್ಟಕ್ಕೆ ಸಿಗ್ಬೋದು? 25 ಮಾಡ್ಲಾ? ನಾನು ಎಲ್ಲೂ ಸೆಕೆಂಡ್ಸ್ ಎಂಕ್ವೈರಿ ಮಾಡಿಲ್ಲ ಲಾಸ್ಟ್ ಟೈಮ್, ಮುಂಚೆ ಎಲ್ಲ ನೋಡ್ಬೇಕಾರೆ. ಇಲ್ಲ, ಒಂದು ಅಂದಾಜಾಗಿ ನಿಮ್ಗೆ ಅನ್ಸುತ್ತೆ, ಒಂದು ನಿಮ್ಮ ಅನುಭವ ಪ್ರಕಾರ? ನಮ್ಮ ಅನುಭವ ಪ್ರಕಾರ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಯಾಕಂದ್ರೆ ಸೆಕೆಂಡ್ಸ್ ಬಗ್ಗೆ ನಾನು ಎಂದೂ ಹೋಗಿಲ್ಲ. ನಾನು ತಗೋಬೇಕಾದ್ರೆ ಹೊಸ ಗಾಡಿ ಇವತ್ತು ಎಷ್ಟಿದೆ ರೇಟು? 8.5 ಲಕ್ಷ ಇದೆ ಏನೋ ಇದೆಲ್ಲ? 8 ಲಕ್ಷ ಏನೋ ಇದೆ. ಅವಾಗ ಸ್ವಲ್ಪ GST ಕಮ್ಮಿ ಆಗಿದೆ. 8 ಲಕ್ಷ ಕಮ್ಮಿ ಇದೆ, ಒಂದು 8 ಲಕ್ಷ ಹೆಚ್ಚು ಕಮ್ಮಿ ಇದೆ. 8 ಲಕ್ಷ. CNG ತಗೊಂಡ್ರೆ 1 ಲಕ್ಷ ಜಾಸ್ತಿ ಆಗುತ್ತೆ. CNG ತಗೊಂಡಿಲ್ಲ ಅಂದ್ರೆ ಮಾಮೂಲು ಪೆಟ್ರೋಲ್ ತಗೊಂಡ್ರೆ 1 ಲಕ್ಷ. ಇಲ್ಲ, CNG ಬೇಕಲ್ವಾ? ಕಮರ್ಷಿಯಲ್ ಅಂದ್ಮೇಲೆ CNG ಇರ್ಲೇಬೇಕು. ಇಲ್ಲ ಸ್ವಲ್ಪ ಜನ ಇವಾಗ ಹೆಂಗ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಜನ ನಾನು ಕೇಳಿತೀನಿ, CNG ತಗೊಂಡಿರ್ತೀನಿ, ಯಾವನ ಕಂಪ್ನಿ ಡ್ಯೂಟಿ ಇಲ್ಲ ಔಟ್ಸೈಡ್ ಡ್ಯೂಟಿ ಕೊಡ್ತಿರ್ತಾರೆ, ಟ್ರಾವೆಲ್ಸ್ ಫೋನ್ ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ CNG ಗಾಡಿ ಕೊಡಲ್ಲ, ಪೆಟ್ರೋಲ್ ಗಾಡಿ ಮಾತ್ರ ಕೊಡ್ತಾರೆ. ಯಾಕಂದ್ರೆ ಅವ್ರು ಡಿಸ್ಕ್ ಬೂಟ್ ಪೀಸ್ ಬೇಕು ಅವ್ರಿಗೆ. ಆತರ ಇದೆ. ಅದಕ್ಕೆ ಸ್ವಲ್ಪ ಜನ ನೋಡಿದೀನಿ, ತುಂಬಾ ಜನ ಪೆಟ್ರೋಲ್ ಗಾಡಿ ತೊಗೊಳಲ್ಲ, ಪೆಟ್ರೋಲ್ ತೊಗೊಳ್ತಾರೆ. ಯಾಕಂದ್ರೆ ಎಲ್ಲ ಔಟ್ಸೈಡ್ ಹೋದಾಗ 2 ಪ್ರಾಬ್ಲಮ್ ಬರ್ತವೆ. ಒಂದು CNG ಸಿಗಲ್ಲ, ಇನ್ನೊಂದು ಬೂಟ್ ಸ್ಪೇಸ್ ಸಿಗಲ್ಲ. ಬೂಟ್ ಸ್ಪೇಸ್ ಸಿಗಲ್ಲ, ಅದೇ ಲಗೇಜ್ ಹಾಕೊಂಡಿರ್ತಾರೆ, ಸಿಗಲ್ಲ. ಟಿವಿ ಮ್ಯಾಲ್ ಕ್ಯಾರೇಜ್ ಹಾಕಿದ್ರು ಒಬ್ಬರು ಅಕ್ಸೆಪ್ಟ್ ಮಾಡಲ್ಲ, ಯಾಕಂದ್ರೆ ಅವ್ರ ಲಗೇಜ್ ಹೊರಗಡೆ ಸೇಫ್ ಚೆನ್ನಾಗಿರೋದಿಲ್ಲ ಅಂತ ಅನ್ಬಿಟ್ಟು. ಆತರ ಒಂದೆರಡು ಟ್ರಾವೆಲ್ಸ್ ನನ್ಗೆ ಅಂದ್ರೆ ನಮ್ಗೆ ಗೊತ್ತಿಂಗೆ ಫೀಲ್ಡ್ ಕೆಲಸ ಮಾಡ್ಬೇಕಾದ್ರೆ ಗೊತ್ತಾಗಿರೋರು. ಸೊ ಹಿಂಗೆ ಪರಿಚಯ ಆಗಿ ಈ ತರ ಹೋಗ್ತೀವಿ ಅಂದಾಗ, ಇಲ್ಲ ನಂದು CNG ಗಾಡಿ ಅಂದ್ರೆ ಸಾಕು, CNG ಕೊಡಲ್ಲ, ಪೆಟ್ರೋಲ್ ಕೊಡ್ತಾರೆ ಅಂತ. ಅಯ್ಯೋ, ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದೆ ನೋಡಿ. ಈ ವಿಡಿಯೋ ನೋಡಿದ್ರೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ, ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಸಿಗ್ತಿದೆ. ನಮ್ಮ ಹನುಮಂತ್ ಬ್ರೋ ಕೊಡ್ತಿದ್ದಾರೆ. ಹಾಗೆ ಏನಂತೀರಾ ಹೊಸಬ್ರಿಗೆ? ಅದು ಹೊಸಬ್ರಿಗೆ ಹೇಳಿದ್ನಲ್ಲ, ತುಂಬಾ ಕಮಿಟ್ಮೆಂಟ್ ಇಟ್ಕೊಂಡು ಇದ್ರ ಬಂದು ತೀರಿಸ್ಬಿಡ್ತಾರೆ, ಅದನ್ನ ತುಂಬಾ ಕಷ್ಟ ಇದೆ. ಓಕೆ, ಅದು ಆಲ್ರೆಡಿ ನೀವು ಕವರ್ ಮಾಡಿದೀರಿ. ಹಾಗೆ ಇದ್ರಲ್ಲಿ ಹೇಳೋಕೆ ಮಾಡಲ್ಲ ಅಂತ. ಎಷ್ಟು 1 ವರ್ಷ ಆಗಿದೆ ನಿಮ್ ಗಾಡಿ ತಗೊಂಡು? 1 ವರ್ಷ ಆಗಿದೆ. 1 ವರ್ಷ ಆಗಿದ್ರೆ 1 ವರ್ಷ ನಿಮ್ಮ ಅನುಭವ ಪ್ರಕಾರ ಏನ್ ಹೇಳ್ತೀರಾ ಗಾಡಿ ಬಗ್ಗೆ? ಗಾಡಿ ಬಗ್ಗೆ ಇದೊಂಥರ ಲಕ್ಷ್ಮಿ ಇದ್ದಂಗೆ. ನೀವ್ ಹೆಂಗ್ ಲಕ್ಷ್ಮಿ ಕರ್ಕೊಳ್ಳೋದು ತೊಳೋದು ನಿಮ್ ಬೆಳಿರ್ತೈತೆ, ಎಲ್ಲ ನಿಮ್ ಡಿಪೆಂಡ್. ಕ್ಲೀನ್ ಆಗಿ ಕರ್ಕೊಂಡ್ರೆ ಬಂದು ಸೇಫ್ ಆಗಿರ್ತಾಳೆ, ಒಲಿತಾಳೆ. ಇಲ್ಲ ಅಂದ್ರೆ ಒಗಿತಾಳೆ. ಎರಡು ಒಳಿತಾಳೆ, ಒಗಿತಾಳೆ. ಸ್ವಲ್ಪ ನಾಲ್ಗೆ ತೊದಲಾಯಿಸ್ಬಿಡ್ತು. 1 ವರ್ಷ ಕಂಪ್ಲೀಟ್ ಮಾಡಿದಿರಾ ಬ್ರದರ್ ನಿಮ್ ಗಾಡಿನ ಅಲ್ವಾ? 1 ವರ್ಷದಲ್ಲಿ ನೀವು ಆಲ್ಮೋಸ್ಟ್ 12 ತಿಂಗಳು EMI ಕಟ್ಟಿದ್ರ. ಇನ್ ಬಾಕಿ ಎಷ್ಟಿದೆ? ಇನ್ನು ಬಾಕಿ 3 ವರ್ಷ ಇದೆ. ಟಫ್ ಅನ್ಸುತ್ತಾ, ಓಕೆ ಅನ್ಸುತ್ತಾ EMI ಕಟ್ಟೋದು? ಫಸ್ಟ್ ಹೇಳ್ಬಿಡಿ, ಇದಕ್ಕಿಂತ ಹೇಳಕ್ಕಿಂತ ಮುಂಚೆ ನೀವು ಯಾವ ಊರವರು? ಸಿರಾ ಕಡೆಯವರು. ನೀವು ಅಲ್ಲಿಂದ ಇಲ್ಲಿ ಬಂದಿರೋದು ಜೀವನಕ್ಕೋಸ್ಕರ ಅಂತ ಬಂದಿದ್ದೆ, ಇಲ್ಲ ಇಲ್ಲೇ ಸೆಟ್ಲ್ ಇರೋದು ನೀವು ಬೆಂಗಳೂರಲ್ಲಿ? ಇಲ್ಲೇ ಜೀವನಕ್ಕೋಸ್ಕರ ಬಂದಿರೋದು. ಬೆಂಗಳೂರು ಯಾರು ಬರ್ತಾರೆ? ಹೌದಾ? ಹಂಗಾದ್ರೆ ನೋಡಿ, ಇಲ್ಲಿ ಪಾಯಿಂಟ್ ಸಿಗುತ್ತೆ. ಈಗ ಹೇಳಿ, ನೀವು 1 ವರ್ಷದಿಂದ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀರಾ, ಇವಾಗ ನೀವು ಫ್ಯಾಮಿಲಿ ಜೊತೆಗಲ್ವ ಇರೋದು ಬೆಂಗಳೂರಲ್ಲಿ? ನೀವು ಫ್ಯಾಮಿಲಿನ ಮೇಂಟೈನ್ ಮಾಡ್ಕೊಂಡು, ಕಾರ್ನ ಮೇಂಟೈನ್ ಮಾಡ್ಕೊಂಡು ಮೇಂಟೆನೆನ್ಸ್ ಆಗ್ತಿದ್ಯಾ? ಆಗ್ತಾ ಇದೆ, ನಮ್ಗೇನು ತೊಂದರೆ ಇಲ್ಲ. ಯಾಕಂದ್ರೆ ನಾವು ಕಷ್ಟ ಬೀಳ್ತೀವಿ, ಆಗ್ತೈತೆ. ಓಕೆ, ಏನಾದ್ರು ಉಳಿತಾಯ ಆಗ್ತಿದ್ಯಾ? ಉಳಿತಾಯ ಅನ್ನೋದಿಲ್ಲ, ಆಗ್ಲಿ ಅಲ್ಲಿಂದ ಅಲ್ಲಿಗೇನೆ ಉಳಿತಾಯ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಕಷ್ಟ ಬೀಳೋದು. ಓಕೆ, ನೀವ್ ಯಾಕೆ ಕಷ್ಟ ಬೀಳ್ತಾ ಇಲ್ಲ?
ನಮ್ಗೆ ಸದ್ಯಕ್ಕೆ ಇವಾಗ ನಮ್ಗೆ 18,000 ಮಂತ್ಲಿ ಉಳಿದಂಗ ಆಗುತ್ತೆ ನಮ್ಗೆ ಆಕ್ಚುಲಿ ಓ ಸೇವಿಂಗ್ಸ್. ನೀವು ಗಾಡಿ ಮೇಲೆ ಹಾಕ್ತಾ ಇದೀವಿ, ಗಾಡಿ ಉಳ್ಕೊಳತ್ತೆ ಗಾಡಿ ಲಾಸ್ಟ್ ಉಳ್ಕೊಳತ್ತೆ. ಲೆಕ್ಕಾಚಾರದಲ್ಲಿ. ಅಂದ್ರೆ ಅದೇ ವಿಚಾರಕ್ಕೆ ನಾವು ದುಡಿತಿಲ್ಲ ಅಂತ ಇಲ್ಲ, ಓಕೆ ಮಾಡ್ತೀವಿ. ಇವಾಗ ಅತಿ ಓವರ್ಗೆ ಮಾಡಕ್ ಹೋಗಲ್ಲ ನಾನು. ಇವಾಗ ಬೆಳಿಗ್ಗೆ ಬರ್ತೀನಿ, ಆನ್ ಟೈಮ್ ಡ್ಯೂಟಿ ಬರ್ತೀನಿ, ಸಾಯಂಕಾಲ ಒಂದು ಎಲ್ಲಿಗಾನ ಆಗುತ್ತೋ ಅಲ್ಲಿಗಾನ ಮಾಡ್ಕೊಳ್ತೀನಿ, ಆಮೇಲೆ ಮನೆಗೆ ಹೋಗ್ತೀನಿ. ಮತ್ತೆ ಬೆಳಿಗ್ಗೆ ಡ್ಯೂಟಿ ಮಾಡಕ್ ಇರುತ್ತೆ. ಇವತ್ತೇನು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು 5,000 6,000 ಮಾಡ್ಬಿಟ್ರೆ ನಾಳೆ ಡ್ಯೂಟಿ ಮಾಡಕ್ಕಲ್ಲ, ನಾಳೆ ಡ್ಯೂಟಿ ಮಾಡಕ್ಕಲ್ಲ. ಓ ಆ ತರ. ಮನ್ಕೋಬೇಕು. ಹಾ 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 ಸೇಫ್ ಆಗಿ ಒಂದು ಕಂಟಿನ್ಯೂಟಿ ಮಾಡ್ಕೊಂಡು ಹೋದ್ರೆ ಓಕೆ, ಆರೋಗ್ಯನೂ ಚೆನ್ನಾಗಿರ್ಬೇಕು, ಡ್ಯೂಟಿನೂ ಡ್ಯೂಟಿ ನಡಿಬೇಕು, ನಡಿಬೇಕು. ನಾವು ಸೇಫ್ ಆಗಿರ್ಬೇಕು, ಗಾಡಿನೂ ಸೇಫ್ ಆಗಿರ್ಬೇಕು, ಹೌದು. ಮನೆಯವ್ರಿಗೂ ಟೈಮ್ ಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವಾಗ ಗಾಡಿಗೆ ನೀನು 24 hours ಗಾಡಿಗೆ ಏನೂ ಆಗಲ್ಲ, ಗಾಡಿ ಹೊಡಿತಾ ರನ್ ಆಗುತ್ತೆ, ಸರ್ವಿಸ್ ಬರುತ್ತೆ, ಸರ್ವಿಸ್ ಮಾಡಿಸ್ತೀವಿ. ನಮ್ ಬಾಡಿಗೆ ಏನು ಎಷ್ಟು ಹೀಟ್ ಆಗ್ಬೇಕು, ಫೈಲ್ಸ್ ಬಂದ್ಬಿಡುತ್ತೆ 24 hours ಬಿಟ್ರೆ. ತಿಳ್ಕೊಳ್ಳಿ, ಎಲ್ಲಾರು ಡೈಲಾಗ್ ಹೊಡಿಯೋರು ಇದಾರೆ, ನಾವ್ ಅಷ್ಟ್ ಮಾಡ್ಬಿಡ್ತೀವಿ ಇಷ್ಟ್ ಮಾಡ್ಬಿಡ್ತೀವಿ ಯಾವ್ದೇ ಫೀಲ್ಡ್ ಅಲ್ಲಿ ಕೂಡ. ಬಟ್ ಏನ್ ಗೊತ್ತಾ, ಒಂದು ಜೋಶಲ್ಲಿ 2-3 ತಿಂಗಳು ಹೊಡಿಬೋದು, ಆಮೇಲೆ ಬಾಡಿ ಕೈ ಕೊಡ್ತಾ ಬರುತ್ತೆ, ಒಂದಲ್ಲ ಒಂದ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಕೊಳತ್ತೆ. ಸೊ ಹಾಗಾದ್ರೆ ಇವಾಗ ತುಂಬಾ ಗಾಡಿಗಳಾಗ್ಬಿಟ್ಟಿದಲ್ಲ, ಎಲ್ಲಿ ನೋಡಿದ್ರು ಬರೀ ಬೆಂಗಳೂರಲ್ಲಿ ಕ್ಯಾಬೇ ಕಾಣಿಸ್ಕೊಂತ. ಅಂದ್ರೆ ಇದ್ರಲ್ಲಿ ಹೆಂಗಿದೆ ಅಂದ್ರೆ ಸ್ವಲ್ಪ ಜಳ್ಳಿದೆ, ಕೆಲಸ ಮಾಡಕ್ ತಗೊಂಡಿರೋ ಶೋಕಿಗೋಸ್ಕರ ತಗೊಂಡಿರೋರು. ಓಕೆ, ಅಂದ್ರೆ ಅವ್ರು ಹೆಂಗಂದ್ರೆ ಕಾರ್ EMI ಕಟ್ಟಕ್ ಸಾಕು ನನ್ಗೆ, ಓಕೆ ಏನ್ ಬೇರೆ ಖರ್ಚು ಬೇಡ. ಓಕೆ, ತಿಂಗಳ ಕಾರ್ EMI ದುಡ್ಕೊಂತಾರೆ. ಕಾರ್ ಇಟ್ಕೊಂಡಿದ್ದೀನಿ, ಅಂದ್ರೆ ಅವ್ರಿಗೊಂದು ಕಾರ್ ಬೇಕಾಗಿರುತ್ತೆ. ವೈಟ್ ಬೋರ್ಡ್ ತಗೊಂಡು ಸುಮ್ನೆ ಮನೆ ಇಟ್ಕೊಂಡು ಏನು ದುಡಿಮೆ ಇಲ್ಲದ್ರಿಂದ ಓಕೆ ಸ್ವಲ್ಪ ಜನ ಕಾರ್ ತಗೊಂಡ್ಬಿಟ್ಟು ಅದರಲ್ಲೇ ದುಡ್ಕೊಂಡು ಕಾರ್ EMI ಕಟ್ಕೊಂಡು ನಮ್ ಜೀವನ ಮಾಡ್ಕೋಬಹುದು ಅನ್ನೋ ತರನು ಸಾಕು, ಸೇಫ್ ಆಗಿರೋದಂತನೂ ಇದಾರೆ. ಎಷ್ಟೋ ಜನ ಪಾರ್ಟ್ ಟೈಮ್ಗೋಸ್ಕರನೇ, ಅಂದ್ರೆ ಯಾರು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಸಾಟರ್ಡೆ ಸಂಡೇ ನಾನು ಯಾವಾಗ ರಜಾ ಇದ್ದಾಗ ದುಡ್ಕೊಂಡು ನಮ್ ಮನೆಗೆ ಒಂದ್ ಕಾರ್ ಆಗುತ್ತೆ ಅಂತ. ಅದು 2 in 1 ಆಗುತ್ತೆ. ಒಂದು ಮನೆಗೆ ಕಾರ್ ಆಗುತ್ತೆ, ಓಕೆ, ಪ್ಲಸ್ ಸಾಟರ್ಡೆ ಸಂಡೇ ಟೈಮ್ ದುಡ್ಕೊಳಕಾಗುತ್ತೆ. ತರ ಆತರ ಮಾಡ್ಕೋಬೋದಾ ಶನಿವಾರ ಭಾನುವಾರಗೆ? ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಶನಿವಾರ ಭಾನುವಾರ ಆಕ್ಚುಲಿ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ. ನೀವು ಅಲ್ಲ 18,000 ನಿಮ್ದು ಬರೀ EMI ಬಂದ್ರೆ ಎಷ್ಟು ದುಡ್ದು ಬಿಡ್ತೀರಾ ನೀವು? ಶನಿವಾರ ಭಾನುವಾರ ಮಾಡಿದ್ರು ಎಷ್ಟು ಮಾಡ್ಬಿಡ್ಬೋದು? ನಾನು ಬರೇ ನಾನು 3,000 ಲೆಕ್ಕ ಆದ್ರೆ 6,000. ಇವಾಗ ನಾನು ಬರೇ ಶನಿವಾರ ಭಾನುವಾರ ಅಂತ ಮಾಡ್ತಿರಲ್ಲ ನೋಡಿ. ಆಕ್ಚುಲಿ ಸಾಟರ್ಡೆ ಸಂಡೇ ಮಾಮೂಲಿ ಎಕ್ಸಾಂಪಲ್ ಹೇಳ್ತೀನಿ ನಾನು, ಇದು ರೈಟ್ ರಾಂಗ್ ನನಗೆ ಗೊತ್ತಿಲ್ಲ. ಇವಾಗ ಕಂಪ್ನಿ ಎಂಪ್ಲಾಯ್ಗಳಿಗೆ ಸಾಟರ್ಡೆ ಸಂಡೇ ರಜಾ ಇರುತ್ತೆ. ಸಾಟರ್ಡೆ ಸಂಡೇ ರಜಾಗೆ ಒಂದು 700 ರೂಪಾಯಿ CNG ಹಾಕ್ಸಿದ್ರೆ ಡೈಲಿ ಒಂದು 2,500 ಇಂದ 3,000 ಮಾಡ್ಬೋದು. ಸಾಟರ್ಡೆ ಸರಿನಾ? ಸಾಟರ್ಡೆ ಮಾಡ್ಬೋದು. ಸಂಡೇ ಒಂದು 3,000 ರೂಪಾಯಿ ಅಂದ್ರೆ 600 ರೂಪಾಯಿ ಆಯ್ತು. 600 ರೂಪಾಯಿ ಅಂದ್ರೆ 4 ವಾರ ಬರ್ತಾವ ಆ ತರ. 6 hour 12 12 24. ಓಕೆ, ಇಲ್ಲಿಗೂ ಸರಿ ಆಯ್ತಲ್ಲ. ಒಂದು 5,000 ಖರ್ಚಿಗೆ ಹೋದ್ರು ಇನ್ನು ಮಿಕ್ಕಿದ್ ಬರುತ್ತೆ. ಇನ್ನು ಎಕ್ಸ್ಪೆನ್ಸ್ ಅಂದ್ರೆ ಅವ್ರು ಏನೋ ಪಾಕೆಟ್ ಇದ್ಕೊಂಡ್ರೆ ಅದೇನು ತೊಂದರೆ ಆಗಲ್ಲ. ಇನ್ ಬಿಟ್ವೀನ್ ಯಾವ ಗೌರ್ಮೆಂಟ್ ರಜೆಗಳು ಯಾವ ಬಂದೇ ಬರ್ತವೆ. ಲಾಸ್ಟ್ ಗಾಡಿ ಉಳ್ಕೊಳತ್ತೆ ಅನ್ನೋ ಗಾಡಿ ಉಳ್ಕೊಳುತ್ತೆ, ಪ್ಲಸ್ ಅವ್ರಿಗೆ ಓನ್ ಯೂಸ್, ಅದು ಹೇಳಿದ್ನಲ್ಲ ಓನ್ ಯೂಸ್ ಆಗುತ್ತೆ ಅಂತ. ಯೂಸ್ ಮಾಡ್ಕೊಂಡಾಯ್ತು, ಡ್ಯೂಟಿನೂ ಮಾಡ್ದಂಗಾಯ್ತು, ಲಾಸ್ಟ್ ಗಾಡಿ ಕೊಡ್ಬೇಕು. ಗಾಡಿ 4-5 ವೈಟ್ ಬೋರ್ಡ್ ಗಾಡಿ ತಗೊಂಡ್ರೆ ಮನೇಲಿ ನಿಲ್ಸಬೇಕು, ಲೋನ್ ಕಟ್ಬೇಕು. ಹೌದು, ಇದು ದುಡಿಬಹುದು, ಇಟ್ಕೋಬಹುದು, ಮೇಂಟೈನ್ ಮಾಡ್ಕೋಬಹುದು. ಸೊ ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ಸೇಮ್ ನಮ್ಮ ಆಟೋದಲ್ಲೂ ಸೇಮ್ ಅದೇ ತರಾನೇ ಇರೋದು. ತುಂಬಾ ಜನ ಪಾರ್ಟ್ ಟೈಮ್ ಮಾಡೋಣ ಅಂತ ತಗೊಂಡಿದ್ದಾರೆ, ಕೆಲವೊಬ್ರು ಮನೆಗೆ ಯೂಸ್ ಆಗ್ಲಿ ಅಂತ ತಗೊಂಡಿದ್ದಾರೆ. ಬೈಕ್ ತಗೊಳ್ಳೋ ಬದಲು ಇವಾಗ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ 4 ಜನ ಇರ್ತಾರೆ. ಈಗ ಎಕ್ಸಾಂಪಲ್ ಇವಾಗ 2 wheeler ಅಲ್ಲಿ ಹೋಗಕ್ ಆಗಲ್ಲ, ಆಟೋದಲ್ಲಾದ್ರೆ ಆರಾಮಾಗಿ ಹೋಗಿ ಬಂದ್ಬಿಡ್ಬೋದಲ್ಲ. ಏನೋ ಹೋಗ ಬರಕ್ ದಾರಿನಲ್ಲೇ ಖರ್ಚು ನೋಡ್ಕೊಂಡ್ಬಿಡ್ಬೋದು, ಗ್ಯಾಸ್ ಅದಾಗಿರ್ಲಿ, ಇದು ಏನೋ ಒಂದ್ ಸಣ್ಣ ಪುಟ್ಟ ಪಾಕೆಟ್ ಮನಿಗೆ ಆಗ್ಬಿಡುತ್ತೆ ಅಂತ ಆತರ ಮಾಡ್ತಾ ಇದಾರೆ. ಸೇಮ್ ಅದೇ 8 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಮಾಡ್ಬೇಕಾ ಅಂತ. ಮಾಡ್ಬೇಕು ಅಂದ್ರೆ ಇವಾಗ ನೋಡಿ, ಬೇರೆ ಕಂಪ್ನಿಗೆ ಎಂಪ್ಲಾಯ್ ಹೋಗ್ಬೇಕಂದ್ರೆ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಿಮ್ಗೆ ಮಿನಿಮಮ್ ಡಿಗ್ರಿ ಈ ತರ ಕೇಳ್ತಾರೆ. ಎಷ್ಟು ಕೊಡ್ತಾರೆ ನಿಮ್ ಸಂಬಳ ಡಿಗ್ರಿ ಹೋದ್ರು? ಅರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದು ಒಳ್ಳೆ ಪೊಸಿಷನ್ ಇದ್ರೆ ಅವ್ರನ್ನ ನಾನು ಸೈಡ್ ಇದ್ದೀನಿ. ಅವ್ರಿಗೂ ನಮಗೂ 15-20 ಸಾವಿರ ಒಳಗೇನೆ ಎಲ್ಲ. 15-20 ಸಾವಿರ ಓಲಿ 30,000 30,000 ದುಡಿತಾರ. 30,000 ದುಡಿಯಕ್ಕೆ ಎಷ್ಟೆಷ್ಟು ಮಾತು ಕೇಳ್ಬೇಕು ಇದೆ, ಅದೇ ಕೇಳಲೇಬೇಕು. ತುಂಬಾ ಜನ ಇದಕ್ ಕೇಳಲಾರ್ದನೆ ಬಂದ್ಬಿಟ್ಟು ಈ ತರ ಆಟೋ ಮಾಡ್ಕೊಂಡು, ಕ್ಯಾಬ್ ಮಾಡ್ಕೊಂಡು, ಬೈಕ್ ಟ್ಯಾಕ್ಸಿ ಮಾಡ್ಕೊಂಡಿರತ್ತ. ಹಿಂಗ ಹೌದೌದು. ಇಲ್ಲ ನನ್ಗೆ ಗೊತ್ತಿರೋ ಹಂಗೆ ಮೊನ್ನೆ ಒಬ್ರು ಅವ್ರ ಮನೆಯಲ್ಲಿ ಟೋಟಲ್ ದುಡಿಯೋದು ಎಷ್ಟು ಅಂತಂದ್ರೆ 1.5 ಲಕ್ಷ ಬರುತ್ತೆ ಅವ್ರ ಮಿಸ್ಸೆಸ್ಗೂನು ಇವ್ರಿಗೂನು ಸಂಬಳ ತಿಂಗಳಿಗೆ. CNG ಗಾಡಿ ತಗೊಂಡಿದ್ದಾರೆ, ಬೈಕ್ 2 wheeler, ಅದ್ರಲ್ಲಿ ರ್ಯಾಪಿಡೋ ಮಾಡ್ತಾರೆ. ಡೈಲಿ ಒಂದ್ 300-400 ರೂಪಾಯಿ ಆಗ್ಲಿ ಸಾಕು ಅಂತಾರೆ. ಆತರ ಜನ ಇದಾರೆ. ಹೌದು, ಅದು ಕರೆಕ್ಟ್. 30,000 ರೂಪಾಯಿಗೆ ಒಂದು ಫ್ಯಾಮಿಲಿ ಅಲ್ಲ ಅವ್ರ ಹತ್ರ ಮಾತಾಡಿ ಟೆನ್ಷನ್ ತಗೊಂಡು ಇದೇನು ಫ್ರೀ ಆಗಿ ಇದ್ರಲ್ಲೂ ಪ್ರಾಬ್ಲಮ್ಸ್ ಇದೆ. ಕಷ್ಟ ಇಲ್ಲ ಅಂತ ನಾನು ಹೇಳಲ್ಲ, ಇದ್ರಲ್ಲೂ ತುಂಬಾ ಟೆನ್ಷನ್ ಇದೆ. ಒಂದೊಂದ್ ಟೈಮ್ ಯಾವಾಗ ಹೆಂಗ್ ಮಾಡ್ತಾರೆ ಅಂದ್ರೆ ಬಂದ್ ಸಿಗ್ನಲ್ ಹಾಕೊಂಡು ಬುಕ್ ಮಾಡ್ತಾರೆ, ಸಿಗ್ನಲ್ ಬುಕ್ ಮಾಡ್ತಾರೆ. ನಾವ್ ಅಲ್ಲಿ ಗಾಡಿ ಸ್ಟಾಪ್ ಮಾಡಕ್ ಹೋಗಲ್ಲ. ಇವನ್ ಸಿಗ್ನಲ್ ಇತ್ತ ಬಂದ್ ಸ್ಟಾಪ್ ಮಾಡಿ ಕೂತ್ಕೋಬಹುದು. ಆ ಡೋರ್ ತೆಗೆಯಕ್ಕೂ ಬರಲ್ಲ, ಹಂಗ್ ಬಂದ್ ನಿಲ್ಸಿರ್ತಾರೆ. ಅವಾಗ ಹೆಂಗಿರುತ್ತೆ ಗೊತ್ತ ಸಿಚುವೇಶನ್? ಅವ್ರು ಬಂದ್ ಹತ್ತಲ್ಲ, ನಾವ್ ಮುಂದೆ ಹೋಗ್ತಿವಿ, ಮತ್ತೆ ನಾವು ರಿಟರ್ನ್ ಹಾಕೋ ಬನ್ನಿ ಅಂತಾರೆ, ಬಂದ್ ಹತ್ತಲ್ಲ. ಆ ತರ ಸಿಚುವೇಶನ್ ಬಂದಾಗ ಈ ಸವಸನೆ ಬೇಡ ಅನ್ಸ್ಬಿಡುತ್ತೆ. ಒಂದೊಂದ್ಸತಿ ಬೇಜಾರಾಗ್ಬಿಡುತ್ತೆ. ಸವಸನೆ ಬೇಡ ಅನ್ಸುತ್ತೆ. ಸೊ ಓವರ್ ಆಗಿ ಓಕೆ, ಮೇಂಟೈನ್ ಮಾಡ್ಬೋದು ಅಷ್ಟೇನೆ. ಅಂತದ್ದು ದೊಡ್ಡದಾಗಿ ಏನು ದೊಡ್ಡದಾಗಿ ಮಾಡ್ಬೇಕು ಅಂದ್ರೆ ಅವ್ನ್ ದೊಡ್ಡದಾಗಿರ್ಬೇಕು. ದೊಡ್ಡದಾಗಿದ್ರೆ ಅವನೇನ ಕ್ಯಾಬ್ ಬಿಸ್ನೆಸ್ ಬರ್ತಾನೆ ಅಂತ
ಅಂದ್ರೆ ಅಂದ್ರೆ ದೊಡ್ಡದಾಗಿರ್ಬೇಕು ಅಂದ್ರೆ ಹಂಗಲ್ಲ, ಅವ್ನ್ ಧೈರ್ಯ ಇರ್ಬೇಕು. ಯಾಕಂದ್ರೆ ಇವ್ ನೋಡಿ ಸ್ವಲ್ಪ ಜನ ಇದ್ದಾರೆ ಬ್ಯಾಚುಲರ್ಸ್, ಅವ್ರು ಮನೆ ಮಾಡಲ್ಲ, ಗಾಡಿನ ಬಂದು ಮನೆ ಮಾಡಲ್ಲ. ಓಕೆ ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ ನಿದ್ದೆ ಬಂತ ಅಲ್ಲೇ ಗಾರ್ಡನ್ ಮನಿಕೊಂಡ್ಬಿಡ್ತಾರೆ. ನಿದ್ದೆ ಬರ್ಲಿಲ್ಲ ಡ್ಯೂಟಿ ಸ್ಟಾರ್ಟ್ ಮಾಡ್ತಾರೆ. ಅವ್ರು ನೈಟ್ ನೋಡಿದ್ರು ಅಂದ್ರೆ ಡೇ ನಿದ್ದೆ ಬಂತು ಅಂದ್ರೆ ಎಲ್ಲ ಮನಿಕೊಂಡ್ಬಿಡ್ತಾರೆ ಸೈಡ್ಗೆ, ಓಕೆ ನೆರಳಲ್ಲ ಮನಿಕೊಂಡ್ಬಿಡ್ತಾರೆ, ನಿದ್ದೆ ತೆಗಿತಾರೆ. ಮತ್ತೆ ನಿದ್ದೆನಾಗುತ್ತೆ ಇದಾಗುತ್ತೆ. ಬಟ್ ಬಾಡಿ ಪೇನ್ ಇದ್ದೇ ಇರುತ್ತೆ. ಕಾರಲ್ಲಿ ಮನ್ಕೊಳ್ಳೋ ಅಷ್ಟು ಈಸಿ ಅಲ್ಲ, ಈಸಿ ಕಷ್ಟ ಇದೆ. ಕಷ್ಟ ಇದೆ. ಎಲ್ಲೋ ಒಂದು ಫ್ರೆಶ್ ಅಪ್ ಆಗ್ತಾರೆ, ರೆಡಿ ಆಗ್ತಾರೆ, ಡ್ಯೂಟಿ ಮಾಡ್ಕೊಳ್ತಾರೆ, ಅಲ್ಲೇ ಇರ್ತಾರೆ. ಅಂತವ್ರು ಸ್ವಲ್ಪ ಏನೋ ನೋಡ್ಬೋದು. ಬಟ್ ಅವ್ರಿಗೆ ಖರ್ಚು ಜಾಸ್ತಿ ಬರುತ್ತೆ. ಹೆಂಗೆ ಅಂದ್ರೆ ಊಟ ತಿಂಡಿ ಎಲ್ಲ ಹೊರಗಡೆ ಇರುತ್ತಲ್ಲ, ಖರ್ಚುನು ಜಾಸ್ತಿ ಬರುತ್ತೆ ಅಷ್ಟೇ. ಎಲ್ಲೇ ಹೆಂಗೆ ಮಾಡಿದ್ರು ಇವಾಗ ಮನೆಗೆ ಹೋದ್ರು ಮನೆ ಖರ್ಚು ಮನೆ ಬಾಡಿಗೆ ಅಂತ ಕಟ್ಲೇಬೇಕು. ಇವ್ರದಾದ್ರೆ ಅದು ಮನೆ ಬಾಡಿಗೆ ಇರೋದಿಲ್ಲ, ಅಲ್ಲಿ ಊಟದ ಅಂತಾನೆ ಹೋಗ್ಬಿಡುತ್ತೆ. ಯಾಕಂತಂದ್ರೆ ಮೈಂಟೈನ್ ಮಾಡ್ಬೋದು ಬೆಂಗಳೂರಲ್ಲಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಇಲ್ಲಿ ತಿನ್ಕೊಂಡು ಜೀವನ ಮಾಡ್ಬೋದು, ಆಗಲ್ಲ ಅಂತ ನಾನು ಹೇಳಲ್ಲ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ನಾನು ಇಷ್ಟು ದುಡಿದೀನಲ್ಲಪ್ಪ ಏನಕ್ಕೆ ಅಲ್ಲಿಗೆ ಹೋಗಿ ತಿನ್ಬೇಕು ಅನ್ನೋದು ಕೆಲವರು ಮೈಂಡ್ ಸೆಟ್ ಇದ್ದೇ ಇರುತ್ತೆ. ಕರೆಕ್ಟ್ ಅಲ್ವಾ? ಹೌದು, ಆತರ ಕೂಡ ಇರುತ್ತೆ. ಓಕೆ, ಈಗ ಈ ಗಾಡಿಗೆ ತಿಂಗಳಿಗೆ ಮೇಂಟೆನೆನ್ಸ್ ಬರ್ತಾ ಇದೆ, ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟು ಬರ್ತಿದೆ? ಸರ್ವಿಸ್ ಕಾಸ್ಟು ಶೋರೂಮ್ ಅಲ್ಲಿ ಮಾಡಿಸಿದ್ರೆ ನಿಮಗೆ ಮಾಮೂಲು ಆಯಿಲ್ ಚೇಂಜು, ಇಂಥ ಸಣ್ಣ ಪುಟ್ಟ ಏರ್ ಫಿಲ್ಟರ್, CNG ಫಿಲ್ಟರ್ ಈ ಥರ ಮಾಡ್ಕೊಂಡ್ರೆ ಶೋರೂಮ್ ಅಲ್ಲಿ ಒಂದು 7,500 ಇಂದ 8,000 ಬರುತ್ತೆ. 7,500 ಇಂದ 8,000 ರೂಪಾಯಿ GST ಎಲ್ಲ ಸೇರ್ಕೊಂಡು. ಓಕೆ, ಸಣ್ಣ ಪುಟ್ಟ ನೋಡ್ಕೊಂಡ್ರೆ ಒಂದು ಎವರೇಜ್ ಅಷ್ಟು ಬರುತ್ತೆ. ಹೊರಗಡೆ ಆದ್ರೆ ಒಂದು 3,500 ಇಂದ 4,000 ಬರುತ್ತೆ. 3,500 4,000 ಮ್ಯಾಕ್ಸಿಮಮ್. 4,000 ರೂಪಾಯಿ ಪಾರ್ಟ್ಸ್ ಹೋದ್ರೆ ಪಾರ್ಟ್ಸ್ ಸಪರೇಟ್, ಅದು ಸಪರೇಟ್ ಇರುತ್ತೆ. ಇದಕ್ಕೂ ನಾವು ಬರೀ ಆಯಿಲ್ ಚೇಂಜ್ ಅಂತ ಚೇಂಜು, ಏರ್ ಫಿಲ್ಟರ್ 100% ಮಾಡಿಸ್ಲೇಬೇಕು. ಅವನ್ನ ಏರ್ ಫಿಲ್ಟರ್ CNG ಫಿಲ್ಟರ್ ಮಾಡಿಸ್ಲೇಬೇಕು. ಓಕೆ, ಇದಕ್ಕೆ ಅಷ್ಟಾಗುತ್ತೆ. ಎಷ್ಟು ಓಡಿಸ್ತೀರಾ ಅಂದ್ರೆ ತಿಂಗಳಿಗೆ ಒಂದು ಎಷ್ಟು ಆವರೇಜ್ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ನೀವು? ತಿಂಗಳಿಗೆ ಯಾವ್ರೇಜ್ ಅಂದ್ರೆ ಡೈಲಿ ಹೇಳಕ್ಕಾಗಲ್ಲ, ರಜೆಗಳು ಜಾಸ್ತಿ ಬಿದ್ದ ಈ ಮಧ್ಯೆ. ಮಾಮೂಲಾಗಿ ಆಗುತ್ತೆ ಡೈಲಿ ಒಂದು 200 ಕಿಲೋಮೀಟರ್ ಓಡಿಸ್ತೀವಿ. 200 250 ಡಿಪೆಂಡ್. ಖಾಲಿ ಓಡಿಸೋದಿರುತ್ತೆ, ಮಾಮೂಲಾಗಿ ಇದು ಓಡಿಸೋದಿರುತ್ತೆ, ಆಟೋ ಬಿದ್ದು ಓಡಿಸೋದಿರುತ್ತೆ. ಕೌಂಟ್ ಮಾಡೋಕ್ಕಾಗಲ್ಲ ಇಷ್ಟೇ ಅಂತಂದು ನಾವೇನು. ಬಟ್ ಆವರೇಜ್ ಕಿಲೋಮೀಟರ್ ಎಷ್ಟು ಕವರ್ ಮಾಡ್ತೀರಾ ಅಷ್ಟೇ ಹೇಳ್ಬಿಡಿ. ಒಂದು 200-250 ಮಾಡ್ತೀವಿ ದಿನಕ್ಕೆ. 200-250 ಕಿಲೋಮೀಟರ್ ಕವರ್ ಮಾಡ್ತೀರಾ. ಅದ್ರಲ್ಲಿ ಡ್ರೈ ರನ್ ಎಷ್ಟಾಗ್ಬೋದು? ಖಾಲಿ ಸುತ್ತಾಡೋದು 50 ಆಗುತ್ತೆ ಆರಾಮಾಗಿ, ಒಂದು 50 ಆಗುತ್ತೆ. 50 ಕಿಲೋಮೀಟರ್. ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿ ಇದು? ಮೈಲೇಜ್ ನಾನು ಚೆಕ್ ಮಾಡಿಲ್ಲ. ಹೊರಗಡೆ ಹೋದ್ರೆ ಮಾಮೂಲು ಅಂತೆಲ್ಲ ಫುಲ್ ಟ್ಯಾಂಕ್ ಮಾಡ್ಸಿದ್ರೆ 260 ಇಂದ 270 ಬರುತ್ತೆ. 260 ಇಂದ 270 260 ಅಂತ ಬಂದೇ ಬರುತ್ತೆ. 270 ಎಷ್ಟು ಕೆಜಿ ಇಡಿಸುತ್ತೆ? 9 kg ಹಿಡಿಸುತ್ತೆ. 9 kg. ಅಲ್ಲಿಗೆ ಆವರೇಜ್ 25, 24, 25 ಲೆಕ್ಕ ಬರುತ್ತೆ. ಇನ್ನೂ ಜಾಸ್ತಿನೇ ಬರುತ್ತೆ ಅಂತ ನಮ್ಮ ಪ್ರಕಾರ. ಔಟ್ಸೈಡ್ ಲಾಂಗ್ ಡಿಸ್ಟೆನ್ಸ್. ಲಾಂಗ್. ಇಲ್ಲಿ ಹೊರಗಡೆ ಗೊತ್ತಿಲ್ಲ. ಸೊ ನೀವು ಕಂಪ್ನಿಯಲ್ಲಿ ಸರ್ವಿಸ್ ಮಾಡ್ತೀರಾ, ಲೋಕಲ್ ಸರ್ವಿಸ್ ಮಾಡ್ತೀರಾ? ನಾನು ಎರಡೂ ಮಾಡಿಸ್ತೀನಿ. ಎರಡೂ ಮಾಡಿಸ್ತೀರಾ? ಓಕೆ, ಇವಾಗ ಬೆಟರ್ ಯಾವ್ದು, ಕಂಪ್ನಿ ಸರ್ವಿಸ್ ಬೆಟ್ರಾ ಹೊರಗಡೆ ಲೋಕಲ್ ಗ್ಯಾರೇಜ್ ಸರ್ವಿಸ್ ಬೆಟ್ರಾ? ಅದೇ ಕಮ್ಮಿ ಬಜೆಟ್ ಅಂದ್ರೆ ಲೋಕಲ್ ಗ್ಯಾರೇಜ್ ಅಂದ್ರೆ ಎಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಸ್ಯಾಟಿಸ್ಫೈಡ್ ಯಾವ್ದಾಗುತ್ತೆ? ಸ್ಯಾಟಿಸ್ಫೈಡ್ ಕಂಪ್ನಿದೆ ನಮಗೆ. ಸ್ಯಾಟಿಸ್ಫೈಡ್ ಕಂಪ್ನಿ ಇದೆ, ಕ್ಲೀನ್ ಆಗಿ ಕೊಡ್ತಾನೆ, ಹೊಸ ಗಾಡಿ ಕೊಡ್ತಾನಲ್ಲ, ತೊಳೆದೆಲ್ಲ ಕ್ಲೀನ್ ಆಗಿ ಕೊಡ್ತಾರಾ? ಕ್ಲೀನ್ ಆಗಿ ಕೊಡ್ತಾನೆ, ಅದಕ್ಕೆ ಸ್ವಲ್ಪ. ಬಟ್ ಇದು ಬೆಟ್ರೆ ಅಂದ್ರೆ ಹೊರಗಡೆ ಮಾಡಿ ಸ್ಟಾರ್ಟ್ ಮಾಡಿ ಎಲ್ಲ ಯಾರೋ ಒಬ್ಬರು ಫಿಕ್ಸ್ ಮಾಡ್ಕೊಂಡು ಅವ್ರ ಹತ್ರನೇ ಮಾಡಿಸ್ತಾ ಇದ್ರೆ ಅವರು ನೀಟಾಗಿ ಮಾಡ್ಕೊಡ್ತಾರೆ. ತಿಂಗಳಿಗೆ ಒಂದ್ಸತಿ ಸರ್ವಿಸ್ ಮಾಡಿಸ್ತೀರಾ ಇಲ್ಲ ತಿಂಗಳಿಗೆ ಒಂದ್ಸಲ? ಎಷ್ಟು ಕಿಲೋಮೀಟರ್ ಒಂದ್ಸತಿ? 10,000 ಒಂದ್ಸಲ ಮಾಡಿಸ್ತೀವಿ. 10,000 ಒಂದ್ಸಲ ಮಾಡಿಸ್ತೀವಿ. ಓಕೆ, 10,000 ಕಿಲೋಮೀಟರ್ಗೆ ಒಂದ್ಸತಿ ಸರ್ವಿಸ್ ಮಾಡಿಸಿದ್ರೆ ಕಂಪ್ನಿನಲ್ಲಿ ಮಾಡಿಸಿದ್ರೆ 8-10,000 ರೂಪಾಯಿ ಆಗುತ್ತೆ. ಹೊರಗಡೆ ಮಾಡಿಸಿದ್ರೆ 4,000 ರೂಪಾಯಿ, ಒಂದು 7-8,000 ಆಗುತ್ತೆ ಅಷ್ಟೇ ಮ್ಯಾಕ್ಸಿಮಮ್. ಕಂಪ್ನಿಯಲ್ಲಿ ಮಾಡಿಸಿ ಇಲ್ಲಿ ಹೊರಗಡೆ ಮಾಡಿಸಿ ಒಂದು 3,500 ಇಂದ 4,000 ಆಗುತ್ತೆ. ಓಕೆ, CNG ಗಾಡಿ ಆಗಿರೋದ್ರಿಗೆ ಏನು ಪ್ರಾಬ್ಲಮ್ ಏನು ಕೊಡ್ತಾ ಇಲ್ಲ ಸದ್ಯಕ್ಕೆ? ಏನು ಪ್ರಾಬ್ಲಮ್ ಬಂದಿಲ್ಲ. ಮೊನ್ನೆ ಒಂದು ಬ್ಯಾಟ್ರಿ ಒಂದು ವೀಕ್ ಆಯ್ತು, ಚೇಂಜ್ ಮಾಡಿಸಿದ್ನಿ ಅಷ್ಟೇ. ಓಕೆ, ಬ್ಯಾಟ್ರಿ ವೀಕ್ ಆಯ್ತು? ಒಂದು ವರ್ಷಕ್ಕೆ ಬ್ಯಾಟ್ರಿ ವೀಕ್ ಆಯ್ತು, ಗೊತ್ತಿಲ್ಲ ನನಗೆ ಏನಂತ. ಒಂದು ವರ್ಷಕ್ಕೆ ಅದು ಹೆಂಗ್ ಬಂತು ಗೊತ್ತಿಲ್ಲ. ಎಕ್ಸ್ಚೇಂಜ್ ಮಾಡ್ಕೊಟ್ರ ಅವರು? ಎಕ್ಸ್ಚೇಂಜ್ ಮಾಡಿಲ್ಲ ಅವರು, ಅದೇನೋ ಹೇಳಿದ್ರು ಇಷ್ಟು ವಾರಂಟಿ ಏನೋ ಇರುತ್ತಲ್ಲ, 2 ವರ್ಷ ಏನೋ? 2 ವರ್ಷ ವ್ಯಾರಂಟಿ ಇರುತ್ತೆ, ಬಟ್ ಇಷ್ಟು ಕಿಲೋಮೀಟರ್ ಅಂತ ರನ್ನಿಂಗ್ ಇರುತ್ತೆ ಅಂತ ಹೇಳಿದ್ರು. ಕ್ಲೈಮ್ ಆಗಲ್ಲ ಅಂದ್ರು, ನಾನೇ ಮಾಡಿಸ್ಕೊಂಡು. ನಿಮ್ ಗಾಡಿಗೆ ಎಷ್ಟು ವರ್ಷಕ್ಕೆ ವಾರಂಟಿ ಕೊಟ್ಟಿರೋದು ಅವರು ಕಂಪ್ನಿಯವರು? 1 ವರ್ಷ, 1 ಲಕ್ಷ ಕಿಲೋಮೀಟರ್ 1 ವರ್ಷ ಏನೋ ಕೊಡ್ತಾರೆ ಅಷ್ಟೇ. 1 ವರ್ಷ ಇಲ್ಲ ಅಷ್ಟೇನಾ? ಅಷ್ಟೇ ಕೊಡೋದು. ಇದೆಲ್ಲ ಸ್ಯಾಟಿಸ್ಫೈಡ್ ಆಗಿದ್ದೀರಾ ಮಾರುತಿಯಿಂದ? ಅದಕ್ಕೇನು ಬರಲ್ಲ. ಓಕೆ, ನಿಮ್ದು ಇನ್ನೊಂದೇನಂತಂದ್ರೆ ಲೇಟೆಸ್ಟ್ ಮಾಡಲ್ ಗಾಡಿ ಆಗಿರೋದು. ಏನ್ ಮಾರುತಿ ಅವರು ಅವಾಗ ಬೇರೆ ಬೇರೆ ಗಾಡಿ ಬಿಡ್ತಾನೆ ಇರ್ತಾರಲ್ಲ. ಫಸ್ಟ್ ಆಪಲ್ ಶೇಪ್ ಅಂತ ಬಿಟ್ರು, ಮತ್ತೆ ಇದನ್ನ ಬಿಟ್ರು, ಬರೋ ವರ್ಷ ಇನ್ ಯಾವ್ದು ಬಿಡ್ತಾರೋ ಗೊತ್ತಿಲ್ಲ. ಹಂಗ್ ಬಿಟ್ಟ ರೀಸೇಲ್ ವ್ಯಾಲ್ಯೂ ಕೂಡ ಸಿಗೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತಲ್ವಾ? ಒಂದೇ ಗಾಡಿ ಒಂದು ಮೇಂಟೈನ್ ಮಿನಿಮಮ್ ಒಂದು 5 ವರ್ಷ 6 ವರ್ಷ ಮೇಂಟೈನ್ ಮಾಡಿದ್ರೆ ಹೆಂಗೋ ಮ್ಯಾನೇಜ್ ಆಗುತ್ತೆ. ಇವ್ರು ಲೇಟೆಸ್ಟ್ ಅವಾಗ ಹೋಗ್ಬಿಟ್ರೆ ಪ್ರಾಬ್ಲಮ್. ಓಕೆ ಬ್ರೋ, ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಬ್ರೋ. ಹಾಗೆ ಸ್ನೇಹಿತರೆ, ಹೇಳಿ ನಿಮ್ಮ ಯೂಟ್ಯೂಬ್ ಚಾನಲ್. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ರಾಟ್ ಟಾಕ್ ವಿತ್ KSR ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತೀನಿ, ಇದರಲ್ಲಿ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಇವ್ರ ಚಾನಲ್ ಕೂಡ ವಿಸಿಟ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ, ಹಾಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಬ್ರೋ, ನಿಮ್ ಟೈಮ್ ಕೊಟ್ಟಿದ್ದಕ್ಕೆ. ಹಾಗೆ ನಿಮ್ಗೂ ಒಳ್ಳೇದಾಗ್ಲಿ, ನಿಮ್ ಚಾನಲ್ಗೂ ಒಳ್ಳೇದಾಗ್ಲಿ. ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ನಮ್ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ. ವಿಡಿಯೋ ಆಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಇವ್ರಿಗೆ ಫೋನ್ ಮಾಡ್ಬಿಟ್ಟು ವಿಚಾರಿಸ್ಬಿಟ್ಟು ಕಮೆಂಟ್ ಗೆ ರಿಪ್ಲೈ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.